ನಾ 4ನೇ ಚಾಯದಾಗ ಗಲ್ಲದ ಮೇಲೆ ಇದನ್ರಿ ನಾನು ನಮ್ಮಣ್ಣ. 4ನೇ ಏನಿತ್ತಲ್ರಿ ಚಾಯ್ ಐತ್ರಿ, 2 ರೂಪಾಯಿ ಇಡ್ಲಿ ಐತ್ರಿ, 2 ರೂಪಾಯಿ ಶಿರಾ ಐತ್ರಿ, ಒಂದು ಚೂಡ ಒಂದು ಉಂಡಿ 3 ರೂಪಾಯಿ ಐತ್ರಿ. ಅವಾಗಿಂದ ನಾನು ನಮ್ಮಣ್ಣ ಇಬ್ರು ಕೂಡ ಇದು ಮಾಡ್ತೀವ್ರಿ. ಅಪ್ಪಾರ ಒಂದು ಮಾತು ಹೇಳೋರು ಅವ್ರಿ, ಗಲೆ ಮೇಲೆ ಕುಂಡ್ರೋದಲ್ಲ ಒಳಗಿಂದ ಕಲಿಬೇಕು. ಒಳಗಿಂದ ಎದಕ್ಕೆ ಕಲಿಬೇಕಂದ್ರೆ ಈಗ ಏನು ನಾವು ಅಡ್ಗೆ ನೀವು ಮಾಡಕ್ಕೆ ಭಟ್ರು ಬಂದ್ರತ್ತಕ್ಕೂ 10 ಕಿಲೋ ತುಪ್ಪ ಕೇಳಿದ್ರು ಕೊಡಬೇಕು. ನಾವು ನಾ ಕಲ್ತಿಲ್ಲ ಅಂದ್ರೆ ನಾ ಕೊಡಬೇಕು. ನೀ ಕಲ್ತಿದಂದ್ರೆ ಯಾಕೋ ಮಗನ ಅದು ಕೇಳ್ಬೇಕಾಗತ್ತೆ. ಅದಕ್ಕೆ ಗಲೆ ಮೇಲೆ ಕುಂಡ್ರ ಯಾವತ್ತು ಕಲಿಬೇಕು ಅಡಿಗೆ ಮೊದಲು. ಸರ್ ಒಂದು ಹೋಟೆಲ್ ನಡಿಬೇಕಾದ್ರೆ ನಮ್ಮ ಮಾಲಾಕ್ ಇದ್ದವ್ರು ಎಲ್ಲ ಬಂದ್ರೆ ಒಂದು ನಡ್ಸಕ್ ಬರ್ತೈತಿ ಸರ್. ಇದಕ್ಕೆ ನಮಗೇನು ಬರ್ಲಿಕ್ಕೆ ಬರಂಗಿಲ್ಲ ಸರ್. ಮುಂದೆ ಹಾಲ ಹೊರಗಿಂದ ತೊಗೊಂಡ್ ಬರ್ತಿದ್ರಿ, ಅದನ್ನ ಕೆಣ್ಣಿ ತೆಗೆದಕಿಸಿಂದ ಬೆಣ್ಣೆ ಮಾಡ್ಕೊತಿದ್ರಿ. ಆ ಬೆನ್ನಿಲೇನ ಬಂಗಾರ ತಗೊಂಡ್ ನಮ್ಗೆ ಇಟ್ಟು ಎಲ್ಲ ಮೇಯ ಬಂಗಾರ ಹಾಕೊಂಡಿ ಅಂದ್ರೆ ನಮ್ಮ ಅವಂದ ಕಿರಾಣಿ ಅಂಗಡಿ ಹಾಕಿದ್ರು. ಸ್ಟಾರ್ಟ್ ಏನ್ ಮಾಡಿದ್ನಿ ಸರ್, ಅದು ಹೋಟೆಲ್ ನಾನು ಲೆಕ್ಕ ಹಿಡಿದಿದ್ದು ಒಂದು 10-12-15 ಸಾವಿರ ರೂಪಾಯಿ ವ್ಯಾಪಾರ. ಅದು ಆಗಿದೆ ಬೇರೆ ಆಗ್ಬಿಡ್ತೀರಿ ಸರ್. 1 ಲಕ್ಷ 2 ಲಕ್ಷ ರೂಪಾಯಿ ವ್ಯಾಪಾರಕ್ಕೆ ಚಾಲು ಆಗ್ಬಿಡ್ತೀರಿ ಅದು. ಈಗ ನಿಮ್ದು ವ್ಯಾಪಾರ ಎಷ್ಟಾಗುತ್ತೆ ಇಲ್ಲಿ ನಿಮ್ಮ ಹೋಟ್ಲಲ್ಲಿ? ದಿವಸ ಒಂದು 35-40-50 ತನಕ ವ್ಯಾಪಾರ ಐತ್ರಿ ಒಂದು ಹೋಟೆಲ್. ಸರ್ ಲೆಕ್ಕ ಇತ್ತಂದ್ರೆ ನಾವು ಇನ್ನೂ ಒಂದು ಅಂಗಡಿ ತೆಗಿಬೋದು. ಅಲ್ಲಿ ಲೆಕ್ಕನ ಇರ್ಲಿಕ್ಕಂದ್ರೆ ನಾವು ಇನ್ನೊಂದು ಅಂಗಡಿ ಮಾಡಕ್ ಸಾಧ್ಯನೇ ಇಲ್ರಿ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಏನು ಮಾಡಾಕ್ತಿರಲ್ಲ ಸರ್? ರವಾ ಉಂಡಿ ಮಾಡತ್ತಿದ್ದೀರಿ ಸರ್. ರವಾ ಉಂಡಿ? ಹ್ಞೂ ಸರ್. ಓಕೆ. ಏನು ಹೋಟೆಲ್ಗೆ ಮನೆಗೆ ರೀ? ಮನೆಗೆ ರೀ ಸರ್. ಹೌದಲ್ಲ? ಸ್ವೀಟ್ ಬೇಕರಿ ಸರ್. ವಾರಕ್ಕೊಮ್ಮೆ ಸ್ವೀಟ್ ಮಾಡಿತ್ತೇನ್ರಿ ಸರ್. ಹೌದಾ? ವಾರಕ್ಕೊಮ್ಮೆ. ಓಹೋ. ಒಂದ್ ವಾರ ಬೇರೆ ಬೇರೆ ತರ ಮಾಡೋದ್ರಿ ಸರ್. ಏನೇನು? ಒಂದ್ ವಾರ ರವೆದ ಉಂಡಿರಿ, ಬೇಸನ್ ಉಂಡಿ ಒಂದ್ ವಾರ ರೀ ಸರ್. ಒಂದ್ ವಾರ ಶೇಂಗಾದ ಉಂಡಿರಿ, ಒಂದ್ ವಾರ ಶೇಂಗಾದ ಹೋಳಿಗೆರಿ. ನಮ್ಮ ಅಮ್ಮರಿ ಸ್ವೀಟ್ ಬೇಕರಿ ಸರ್ ಮನೆಯಲ್ಲಿ. ಹೌದಾ? ಊಟ ಒಂದ್ ಸ್ವೀಟ ಒಂದ್ ಬಾಳೆಹಣ್ಣು ರೀ ಸರ್. ಒಂದ್ ಸ್ವೀಟು ಒಂದ್ ಬಾಳೆಹಣ್ಣು ತಿಂದು ಸರ್. ಡೈಲಿ ರೀ ಸರ್. ಮನೆಯಲ್ಲಿ ಬಂದೇ ಊಟ ಮಾಡೋದು. ಮನೇಲಿ ಬಂದು ಊಟ ಮಾಡಿ ಆಮೇಲೆ ಒಂದ್ ಸ್ವೀಟ್ ತಿಂದ್ಬಿಡ್ರಿ ಸರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಗೌರಿ ಸರ್. ಗೌರೀಶ್ ಅವರು. ಓಕೆ. ಏನು ಓದಿದಿರಿ ನೀವು? ನಾವು SSLC ಆಗಿಲ್ರಿ ಸರ್. ಯಾವ ಊರು ತವ್ರ ಮನೆ? ನಮ್ದು ಹಳ್ಳಿ ರೀ ಸರ್, ಕಲಬಳಗಿ ತಾಲೂಕು ಜಮಖಂಡಿ ಡಿಸ್ಟಿಕ್ ಸರ್. ಓಕೆ ಓಕೆ. ಹಾ. ಒಂದು 15 ಕಿಲೋಮೀಟರ್ ಆಗತ್ತೆ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ? ನಮ್ದು 40 ಆಯ್ತು ಸರ್. 14 ವರ್ಷ ಆಯ್ತು. 14 ವರ್ಷ ಆಯ್ತು ಸರ್. ನೀವು ಮಧ್ಯದವರಲ್ಲ, ನಿಮ್ಗಿಂತ ಹಿರಿಯ ಅಕ್ಕ ಒಬ್ರು ಇದ್ದಾರೆ. ಹಾ. ಹೊಂದಾಣಿಕೆ ಹೆಂಗೆ ನೀವು 3 ಜನ ಸೊಸ್ತಾರ ಹೇಳ್ರಿ, ಬಹಳ ಇಂಪಾರ್ಟೆಂಟ್. ನಮ್ದು ಹೊಂದಾಣಿಕೆ ಬಹಳ ಇದೆ ರೀ ಸರ್. ನಾವು ಒಟ್ಟ ಒಬ್ರಿಗೊಬ್ರು ಬಿಟ್ಟು ಕೊಡಲ್ರಿ ಸರ್. ಭಾಳ ಇದನ್ನ ಅದರಿ ಸರ್. ಒಟ್ಟ ಅಕ್ಕ ತಂಗ್ಯಾರ ಗತೆನೇ ರೀ ಸರ್ ನಮಗೆ. ಓಕೆ. ನಿಮ್ಗೆ ಏನ್ ಜವಾಬ್ದಾರಿ ಈಗ ಹೋಟೆಲ್ದವ್ರು ಒಬ್ಬೊಬ್ರದೊಂದು ಮನಿದೆಲ್ಲ ಫುಲ್ ನೀವು ನೋಡ್ಕೊತೀರಿ? ಓಕೆ. ಹಾ. ಬಹಳ ಸ್ವಲ್ಪ ಬಿಡು ಸಿಕ್ತಂದ್ರ ಅಂಗಡಿ ಹೋಗ್ತೀನಿ ರೀ ಸರ್. ಏನ್ ಮಾಡ್ತೀರಿ ನಾವು? ಇವರು ಗಲ್ಲದ ಮ್ಯಾಗ ಕೂತ್ರದ ಸರ್, ನಾವು ಒಳಗೆ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ಓಕೆ. ನಿಮ್ಗೂ ಸ್ವಚ್ಛತಾ ಹೆಣ್ಮಕ್ಳದೆಲ್ಲ ಕಂಟ್ರೋಲ್ ವ್ಯವಸ್ಥೆ ಮಾಡ್ರಿ ಸರ್ ಒಳಗ್ರಿ. ಅವ್ರದೆಲ್ಲ ನಾನು ನೋಡ್ಕೋತೀನಿ ಸರ್. ಇಲ್ಲಿದೆಲ್ಲ ಈ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ಅಲ್ಲಿ ಒಳಗಿಂದ ನೋಡ್ತೀನಿ ರೀ ಸರ್. ನಾ ಕಿಚನ್ ಅಂತ. ಹ್ಞೂ ರೀ ಸರ್. ಓಕೆ. ಅದ್ಭುತ. ಮನೆಯದು ದೊಡ್ಡ ಜವಾಬ್ದಾರಿ. ಮಾಮ ಅತ್ತೆಯರು ಇವರು ನಾವೆಲ್ಲರೂ ಇಲ್ಲಿ ಇರ್ತೀವಿ ಸರ್. ಇವ್ರಿಗೆಲ್ಲ ಮಾಡಿ ಮತ್ತೆ ನಾ ಅಂಗಡಿ ಹೋಗ್ತೀವಿ ಸರ್. ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳೋದಾದ್ರೆ? ಅವ್ರ ಚಲೋ ಅದ್ರಿ ಸರ್, ಹಂಗೇನ ಇದನ್ನಿಲ್ರಿ ಸರ್. ಅವ್ರದಿಂದನ ನಾವು ಇಲ್ಲಿ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವ್ರ ಇದ್ರಿ ಸರ್. ಪುಣ್ಯ ರೀ ಸರ್ ನಮ್ಮದ್ರಿ ಅತ್ತೆ ಮಾಮಾರದ್ರಿ. ಬೈತಾರಿ ಮತ್ ಮಾತಾಡ್ಸ್ತಾರಿ, ಹಂಗೇನಿಲ್ರಿ ಸರ್. ಅವ್ರು ಚಲೋ ಅದಾರಿ ಸರ್. ನಿಮ್ಮ ತವ್ರ ಮನೆಯಲ್ಲಿ ಏನು ದೊಡ್ಡ ಮನೆತನ ನಿಮ್ದು? ನಮ್ದು ನಮ್ಮ ಪಪ್ಪಾರ PWD ಒಳಗೆ ವರ್ಕ್ ಇನ್ಸ್ಪೆಕ್ಟರ್ ಇದ್ರಿ ಸರ್. ಅವ್ರು ತೀರ್ಕೊಂಡು ಒಂದು 2 ಇಯರ್ಸ್ ಆತ್ರಿ, 2 ವರ್ಷ ಆತ್ರಿ ಸರ್. ಎಷ್ಟು ಜನ ಮಕ್ಕಳು ನೀವು? ನಾವು ಇಬ್ಬರೇ ರೀ ಸರ್. ಅಣ್ಣ ಒಬ್ರಿ, ನಾವು ಒಬ್ರಿ. ಅಣ್ಣ ನೀವು? ನಾವು ರೀ ಸರ್, ಇಬ್ಬರೇ. ಮುಂದೆ ಓದೋದಕ್ಕೆ ಏನು ಅನ್ಸಿಲ್ರಿ ಸರ್. ಮ್ಯಾರೇಜ್ ಆಗ್ಬಿಡಕ ಏನು ಇಲ್ಲಿ ಬರೋಣ ಅಂತೂ ಏನು ಕಲಿಯೋದು ಆಗಿಲ್ರಿ ಸರ್ ನಮಗೆ. ಇದ್ರೊಳಗೆ ಹೋಮ್ ವರ್ಕ್ ಅದ್ರೊಳಗೆ ಆತ್ರಿ. ಏನನ್ಸುತ್ತೆ? ಚಲೋ ಅದ ರೀ ಸರ್. ನಾ ಇದ ಫಸ್ಟ್ ಟೈಮ್ ಸರ್ ನಿಮ್ಮ ಜೊತೆ ಮಾತಾಡತ್ತಿದ್ರಿ. ಎಲ್ಲಿ ಹಿಂಗೆ ಮಾತಾಡಿಲ್ರಿ ಸರ್. ಇಲ್ಲ ಈಗ ಹ್ಞೂ ರೀ ಸರ್. ಜಾಸ್ತಿ ಎಲ್ಲದನ್ನ ನಡೆದಿದ್ದೆ ಹೇಳ. ಹ್ಞೂ ರೀ ಸರ್. ಎದಕ್ಕೆ ಮಾದರಿ ನೀವೆಲ್ಲ ಅಂತ ಹೇಳಿದ್ರೆ, ಈಗ ಅಣ್ಣ ತಮ್ಮ ತಂದೆ ಮಕ್ಕಳು ಹೊಂದ್ಕೋತಾರೆ, ಅದು ಅನಿವಾರ್ಯ. ಮನೆಯಲ್ಲಿಗೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಬಂದು ಸ್ವಸ್ಥ್ಯಾರ ಹೊಂದ್ಕೊಳ್ಳೋದಿದೆಯಲ್ಲ, ಹೌದ್ರಿ ಸರ್, ಅದು ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಏನಾದರೂ ಡಿಸ್ಪ್ಯೂಟ್ ಬಂದ್ರೆ, ಮನೆ ಸರಿ ಹೋಗ್ಲಿಲ್ಲ ಅಂದ್ರೆ ಇಡೀ ಮನೆ ಒಡೆದೋಗೋ ಪರಿಸ್ಥಿತಿಗಳಿರ್ತದೆ. ಇಲ್ರಿ ಸರ್, ನಮ್ದು ಹಂಗಿಲ್ರಿ ಸರ್. ಒಟ್ಟ ಎಲ್ಲಾರ್ದು ಒಗ್ಗಟ್ಟಿದ್ರಿ ಸರ್. ಓಕೆ.
ನಿಮಗೆ ಈಗ ಸುಮ್ನೆ ಅಂಗಡಿ ಬಹಳ ದೂರದಾವತ್ತೇಳಿ ಅವ್ರು ಅಲ್ಲಿ ಹೋಗ್ಯಾರಿ ಸರ್ ನಮ್ಮ ಇದನ್ನಿದ್ರಿ ಎಲ್ಲಾರು ಮಾಡೋದೆಲ್ಲ ಕುಡಿಯರಿ ಸರ್ ಅಷ್ಟು ಆಗತ್ತೆ. ಯಾವಾಗ ಟೈಮ್ ಸಿಗುತ್ತಾ ನಿಮ್ಗೆ ಒಟ್ಟಿಗೆ ಸೇರಕ್ಕೆ? ಏನ್ ಯಾವತ್ತಾದ್ರೂ ಒಟ್ಟಿಗೆ ಸೇರಿ ಅಷ್ಟು ಹಿಂಗ ಏನ್ರ ಫಂಕ್ಷನ್ ಇದ್ರು ಕೂಡ್ತೀವ್ರಿ ಸರ್. ಹಿಂಗ ಸಾಯಂಕಾಲದು ಅವರು ಬರ್ತಾರಿ, ನಾವು ಬರ್ತೀವ್ರಿ, ಎಲ್ಲಾರು ಒಟ್ಟಿಗೆ ಕೂಡ್ತೀವಿ. ಸಾಯಂಕಾಲ ಕೂಡ್ತೀವ್ರಿ ಸರ್. ಒಟ್ಟಿಗೆ ಕೂಡೋದಂದ್ರೆ ಸಾಯಂಕಾಲ ರೀ ಸರ್. ನಾವು ಮಧ್ಯಾಹ್ನ ಇಷ್ಟೊತ್ತಿಗೆ ಯಾರು ಇರಲ್ರಿ ಸರ್ ಮನೆಯಲ್ಲಿ. ನಾ ಇಷ್ಟೊತ್ತಿಗೆ ಮುಗಿಸ್ಕೊಂಡು ಅಂಗಡಿ ಹೋಗ್ತೀನಿ ಸರ್. ನೀವು ಅಡಿಗೆ ಅವಾಗ ಇಲ್ಲೇ ಮಾಡ್ತೀರಿ? ಅಡಿಗೆ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಅಂಗಡಿ ಹೋಗ್ತೀನಿ ಸರ್. ನಾ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಒಳಗಿಂದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೆಣ್ಮಕ್ಳಿಗೆಲ್ಲ ಹೇಳಿ ಮಾಡಿರಿ 5 ಗಂಟೆಗೆ ಮನೆಗೆ ಬರ್ತೀನಿ ಸರ್. 5 ಗಂಟೆಗೆ ಬಂದು ಮನೆ ಕೆಲಸ ಮಾಡ್ಕೋತೀನಿ. ಮತ್ತೆ ಸೂಪರ್, ಮನೆ ಕೆಲಸ ಮಾಡ್ಕೋತೀನಿ. ಓಕೆ ಸೂಪರ್. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳ್ರಿ. ನೀವು ಮಧ್ಯದಲ್ಲ? ಹಾಂ. ಓಕೆ ಮಲ್ಲಯ್ಯ. ನೀವೇನು ಓದಿದ್ರಿ? ನಾವು ಬಿಕಾಮ್ ಆಗಿದ್ರಿ. ಬಿಕಾಮ್ ಆಗಿದ್ರಿ. ಮುಂದೆ ನೀವು ಏನಾದ್ರು ಹೋಗ್ಬೇಕಂತಿದ್ದ ಅಥವಾ ಹೋಟೆಲ್ ನಾವು ಮೊದಲಿಂದ ಅಪ್ಪಾರ ಜೋಡಿ ರೀ ಒಣ್ಣೆತಿಂದ ನಾವು ಹೋಟೆಲ್ದಾಗ ಇದ್ದೀವಿ ರೀ. ಅನ್ನ ನಾನು ಕೂಡ ರೀ ಸಾಲಿ ಕಲ್ಕೊಂತ ಅಲ್ಲೇ ಲೋಕಲ್ ಊರು ರೀ ಗಲಗಲಿ ರೀ. ಮೊದಲು ಒಂದು ಒಳಗಿನ ಸಣ್ಣ ಹೋಟೆಲ್ ನೋಡ್ರಿ ನಾನು. ಸಣ್ಣ ಹೋಟೆಲ್ದಾಗ ರೀ ನಮ್ಮ ಅಪ್ಪಾರಾಟ ಹೊಲಾಗೆಲ್ಲ ನೋಡ್ಕೋತಿದ್ರಿ. ಹಿಂಗಾಗಿ ಊಟಕ್ಕೆ ಬಿಡೋರು ಯಾರು ಇರ್ತಿದ್ದಿಲ್ಲ. ಹಾ, ನಾ 4ನೇ ಚಾ ಇದ್ದಾಗ ಗಲೆ ಮೇಲೆ ಇದನ್ರಿ ನಾನು ನಮ್ಮನ್ನ. ಹಾ, 4ನೇ ಏನಿತ್ತಲ್ರಿ ಚಾ ಐತ್ರಿ, 2 ರೂಪಾಯಿ ಇಡ್ಲಿ ಐತ್ರಿ, 2 ರೂಪಾಯಿ ಶಿರಾ ಐತ್ರಿ, ಒಂದು ಚೋಡ ಒಂದು ಉಂಡಿ 3 ರೂಪಾಯಿ ಐತ್ರಿ. ಅವಾಗಿಂದ ನಾನು ನಮ್ಮನ್ನ ಇಬ್ರು ಕೂಡಿಕೆ ಇದು ಮಾಡ್ತೀವಿ. ಅಪ್ಪಾರ ಒಂದು ಮಾತು ಹೇಳೋರಿ, ಗಲೆ ಮೇಲೆ ಕುಂಡ್ರೋದಲ್ಲ ಒಳಗಿನ ಕಲಿಬೇಕು. ಒಳಗಿಂದ ಎದಕ್ಕೆ ಕಲಿಬೇಕಂದ್ರೆ ಈಗ ಏನು ನಾವು ಅಡುಗೆ ನೀವು ಮಾಡಕ್ಕೆ ಭಟ್ರು ಬಂದ್ರತ್ತಕ್ಕೂ 10 ಕಿಲೋ ತುಪ್ಪ ಕೇಳಿದ್ರು ಕೊಡಬೇಕು. ನಾವು ನಾ ಕಲ್ತಿಲ್ಲ ಅಂದ್ರೆ ನಾ ಕೊಡಬೇಕು. ನೀ ಕಲ್ತಿದಂದ್ರೆ ಯಾಕೋ ಮಗನ ಅದು ಕೇಳ್ಬೇಕಾಗತ್ತೆ. ಅದಕ್ಕೆ ಗಲೆ ಮೇಲೆ ಕುಂಡ್ರ ಯಾವತ್ತು ಕಲಿಬೇಕು ಅಡಿಗೆ ಮೊದಲು. ಯಾವಿಲ್ಲ ಅಂದ್ರೆ ನಾ ಅಂಗಡಿ ಮಾಡ್ಕೊಂಡು ಹೋಗ್ಕೊಂಡು ಅನ್ನೋ ಜವಾಬ್ದಾರಿ ಬೇಕಂತಂದ್ರೆ ಅಡಿಗೆ ನಾವು ಒಟ್ಟು ಮಾಡ್ತೀವಿ. ಎಲ್ಲ ಮಾಡ್ತಾರೆ ಸರ್. ಎಲ್ಲ ಸಾಂಬಾರ್ ಹಿಡ್ಕೊಂಡು ಚಟ್ನಿ ಬಟ್ ಇರ್ಲಿಕ್ಕೂ ಒಂದು ಅಂಗಡಿ ನಡ್ಸುವಂಗ ಅದಾರಿ ಸರ್. ಮಾಡ್ತಾರೆ. ನಾನು ಮಾಡ್ತೀನಿ ರೀ, ನಮ್ಮ ಅಣ್ಣನೂ ಮಾಡ್ತೇನೆ ರೀ. ಅಡ್ಗೆ ನಮ್ದೇನು ಏನು ಇವ್ರು ಬರಬೇಕು ಅನ್ನೋದು ನಮ್ದೇನು ರೂಲ್ಸ್ ಇಲ್ರಿ. ಒಟ್ಟು ಮಾಡ್ಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಒಂದು ಹೋಟೆಲ್ ನಡಿಬೇಕಾದ್ರೆ ನಮ್ಮ ಮಾಲಾಕ್ ಇದ್ದವ್ರು ಎಲ್ಲ ಬಂದ್ರೆ ಒಂದು ನಡ್ಸಕ್ ಬರ್ತೈತಿ ಸರ್. ಇದಕ್ಕೆ ನಮಗೇನು ಬರ್ಲಿಕ್ಕೆ ಬರಂಗಿಲ್ಲ ಸರ್. ನಾವು ಭಟ್ರು ಅನ್ನೋದು ನಮ್ಗೆ ಸರ್. ಭಟ್ರು ಇಲ್ಲ ಹೋಗಪ್ಪ ನಡಿತೈತಿ ನಮ್ಗೆ. ಮೊನ್ನೆ 1 ತಿಂಗಳು 2 ತಿಂಗಳು ಬಿಟ್ಟಿದ್ರಿ ಸರ್. ಬಟ್ ನಮ್ಮ ಅಂಗಡಿಯನ್ ಭಟ್ರು ಇದ್ದಿದ್ದಿಲ್ರಿ, ಒಬ್ಬರೇ ಮಾಡ್ಕೊಂಡ್ರಿ. ಹಂಗ ಅಡಿಗೆ ಎಲ್ಲ ಮಾಡ್ಕೋತೀವ್ರಿ ಸರ್. ಅಪ್ಪಾರ ನಮ್ ಕಲ್ಸಿ ಸ್ವೀಟ್ ಅಡಿಗ್ರಿ ಮೊದಲು ಅದನ್ನೇ ಹೇಳ್ತಿದ್ರಿ ಅವ್ರ ಅಪ್ಪಾರ. ಮೊದಲು ಗಲ್ಲೆ ಮೇಲೆ ಕೊಂಡೋಂಗ ಎಲ್ಲ ಕಲಿಬೇಕು. ಇಲ್ಲ ಅಂದ್ರೆ ಎಷ್ಟೋ ಹೋಟೆಲ್ ಬಾಗಿಲು ಹಾಕಿದ್ರಿ. ಭಟ್ರು ನಂಬ್ಕೊಂಡು ಹೋಟೆಲ್ ಮಾಡಿ ಸುಮಾರು ಜನ ಲಾಸ್ ಆದ. ಅಪ್ಪಾರ ಅದ ಹೇಳೋದ್ರಿ, ಭಟ್ರು ನಂಬ್ಕೊಂಡು ನೀವು ಇರಬೇಡಿ. ನೀವು ಒಂದ್ ಶಿರಾ ಮಾಡ್ಬೇಕಂದ್ರ 10 ಕಿಲೋ ಗೋಡಂಬಿ ಕೇಳ್ತಾರ, ಬರ್ಲಿಕ್ಕಂದ್ರ ನೀ ಕೊಡಬೇಕು. ಅವ್ ಏನ್ ಮಾಡ್ತಾನೋ ನಿನ್ಗೆ ಗೋರ್ತಾರ. ನಿನಗ್ ಮಾಡಕ್ ಬಂದ್ರ ಆಯ್ತಪ್ಪ 100 ಗ್ರಾಮ್ ತಗೊಂಡು ಹೋಗು. ಈಗ ನಿಮ್ ಭಾಗಕ್ಕೆ ನೀವು ಒಂದು ಹೋಟೆಲ್ ನಡೆಸ್ತೀರಾ? ಹೌದ್ರಿ. ಯಾವ ಹೋಟೆಲ್ ನಡೆಸ್ತೀರಾ? ನಾನು ಕೋಟಮೂರು ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಅಂದ್ರೆ ಅದ್ರ ಸಂಪೂರ್ಣ ಜವಾಬ್ದಾರಿ ನಿಮ್ದೆ. ಸಾಯಂಕಾಲ ಲೆಕ್ಕ ಕೊಡಬೇಕು. ಹಿಂಗೈತ್ರಿ ಸರ್. ನಾ ಅಂದಿನಲ್ಲಿ ಸರ್ ನಿಮ್ಗೆ ಎಲ್ಲಾರು ಇದನ್ನೈತ್ರಿ ಒಗ್ಗಟ್ಟು. ಸಾಯಂಕಾಲ ಏನ್ ಅನ್ನೋದ್ರಿ ಅಪ್ಪರ್ ಲೆಕ್ಕ ಜವಾಬ್ದಾರಿ ನಡೆಸೋ ಜವಾಬ್ದಾರಿ ಮತ್ತೆ ಕ್ಯಾಶ್ ತಗೊಂಡು ಇಲ್ಲಿ ಕೊಡೋದು. ಕ್ಯಾಶ್ ಕೊಡೋದು ಅವ್ರಿಗೆ ರೀ. ಅವ್ರು ಏನು ಎಂತ ಕೇಳಂಗಿಲ್ಲ. ಏನ್ ನಮ್ಗೆ 10 ರೂಪಾಯಿ ರೊಕ್ಕ ಬೇಕಂದ್ರೆ ನಮ್ಮ ಹೆಸರಲ್ಲೇ ಬರೆಯೋದು, ಅಮೌಂಟ್ ತಕೊಳ್ಳೋದು. ಯಾಕೆ ಏನು ಕೇಳಂಗಿಲ್ಲ ಕೇಳಂಗಿಲ್ರಿ ಅವ್ರು. ಬರ್ತವತಿ ಒಂದ್ ಬುಕ್ ಇಟ್ಟಿರ್ತೀವಿ, ಅದ್ರೊಳಗೆ ಅಮೌಂಟ್ ಬರ್ದಿರ್ತೀವಿ. 500 ರೂಪಾಯಿ ಮಲ್ಲು, 500 ರೂಪಾಯಿ ಗೌರಿ, ಹುಡುಗರು ಪಿ ಅಂದ್ರೆ ಪಿ ಅಂತ ಬರ್ದಿರ್ತೀವಿ. ನೋಡ್ತಾರ ಲೆಕ್ಕ ಕರೆಕ್ಟ್ ಐತಿ, ಆಯ್ತು. ನಮ್ಮ ಮಾಮಾರ್ ಪ್ರತಿ ಒಂದು ಏನ ಮಾಡಿದ್ರು ಏನೇ ತಗೊಂಡ್ರು ಸರ್ ಲೆಕ್ಕ ಬೇಕತ್ತ. ನೀವು ಮುಂದೆ ಜೀವನ ತಿಪ್ಪಾಗ ಹೋಗಿರಕ್ಕ ಈಗ ಏನಾರ ಬೇಕಪ್ಪ ನಿಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ಒಂದ್ ಏನೋ ನಮ್ ಬೇಕು ಅಂತ ಡಿಸೈಡ್ ಆಯ್ತು ಅನ್ಕೊಡ್ರಿ, ಏನ್ ನೀವೇ ತಗೋಬೋದಾ ಅಥವಾ ಅವ್ರ ಹತ್ರ ಹೋಗ್ಬೇಕ? ಇಲ್ರಿ, ಕೇಳಿ ತಗೋರಿ ಅಂತ ಮೈನರ್ ಇದ್ದು ತಗೋರಿ, ಕೇಳಿ ತಗೋತೀವಿ. ಅಂದ್ರೆ ನಾರ್ಮಲ್ 1000, 2000, 5000 ತನಕ ನಾವು ತಗೋಬಹುದು. ಅದಕ್ಕಿಂತ ಹೆಚ್ಚಿನ ದುಡ್ಡು ಆಗ್ತಾನೆ ಹಿಂಗಪ್ಪ ಹಿಂಗ್ ಬೇಕಾಗೈತಿ. ಆಯ್ತು ತಗೋರಿಪ್ಪ. ಅಲ್ಲಿ ನಾವು ತಂದಿದ್ ಬ್ಯಾಗ್ ಅಲ್ಲೇ ಇಟ್ಟಿರ್ತೀವ್ರಿ. ನಾವು ಟಿವಿ ಮುಂದೆ ಇಟ್ಟಿರ್ತೀವಿ. ಯಾಕ ಏನು ಎಂತ ಏನು ಕೇಳಂಗಿಲ್ಲ. ಅವ್ರ ಅಂಗಡಿಯನ್ ಬುಕ್ಕ ನೋಡಿರ್ತಾರ, ಮುಗೀತು. ಇನ್ನೊಂದು ಅವಾರ ಏನ್ ಮಾಡ್ತಿದ್ರಿ, ನಾ ಸಣ್ಣ ಇದ್ದಾಗ್ರಿ ಬೆನ್ನಿ ಮಾಡ್ತಿದ್ವಿ.
ಓವರ್ ಹಾ ಬೆನ್ನಿ ಕಡಿತಿದ್ವಿ ಬೆನ್ನಿ ಕಡ್ದ ಕಿಶನ್ ಮುಂದ ಹಾಲ ಹೊರಗಿಂದ ತಗೊಂಡ್ ಬರ್ತಿದ್ರಿ, ಅದನ್ನ ಕೆನ್ನಿ ತೆಗೆದ ಕಿಶನ್ ಬೆನ್ನಿ ಮಾಡ್ಕೋತಿದ್ರಿ. ಆ ಬೆನ್ನಿಲೇನ ಬಂಗಾರ ತಗೊಂಡ್ ನಮ್ಗೆ ಇಟ್ಟು ಎಲ್ಲಾ ಮೇಯ ಬಂಗಾರ ಹಾಕೊಂಡಿ ಅಂದ್ರೆ ನಮ್ಮ ಅವಂದ ಅತ್ಯಾನಾರ ಕಾರಣ ಸರ್. ಅವರು ಬಹಳ ಕಷ್ಟಪಟ್ಟಾರ ಸರ್, ಬಹಳ ತ್ರಾಸ ತಗೊಂಡಾರ. ಅತ್ತಿ ಮಾಮಾರಂತ್ರು ಇನ್ನು ಅವ್ರಿಗೆ ಹೇಳೋದು ನೋಡ್ರ ನಮ್ಗೆ ಇನ್ನೂ ಕಣ್ಣ ನೀರು ಬರ್ತಾರೆ ಸರ್. ಅಷ್ಟು ತ್ರಾಸ ಅವ್ರಂಗೆ ತ್ರಾಸ ಯಾರೇ ಆಗ್ಯದಿಲ್ಲ ಗೊತ್ತ್ರಿ. ಅವ್ರು ಹೇಳೋದು ನೋಡ್ಬೇಕಾದ್ರೆ ನಾವು ಇಲ್ಲಿ ಬರ್ಬೇಕಂದ್ರೆ ಅವರ ಕಾರಣ ಸರ್. ಅಂದ್ರೆ ನೀವು ಹೋಟೆಲ್ ಮಾಡ್ಕೊಂಡೆ ಓದ್ದವ್ರು ನೀವು? ಹೌದ್ರಿ. ನಾನು ನಮ್ಮನ್ನ ಇವ್ ತಮ್ಮ ಇಲ್ರಿ, ಈಗ ಜಾಯ್ನ್ ಆಗಿದ್ದ. ಈಗ ಜಾಯ್ನ್ ಆಗ್ಯಾರ ಮಟ್ಟಕ್ಕೆ ಬಂದ್ಮೇಲೆ ಅವ್ರು ಡಿಗ್ರಿ ಮುಗಿದ ಮೇಲೆ ಜಾಯ್ನಿಂಗ್ ಬಂದನ್ರಿ. ನೀವು ಮಾತ್ರ ಹೋಟೆಲ್ ಅನ್ನ ನಾನು ಹೋಟೆಲ್ ಕೆಲಸ ಸ್ಕೂಲ್ಗೆ ಹೋಗ್ಬಾ ಮತ್ತೆ ಹೋಟೆಲ್ಗೆ ಹೋಗ್ಬಾ, ಹಾ ಹೋಟೆಲಿಂದ ಸ್ಕೂಲ್ಗೆ ಹೋಗ. ಹಂಗ ಬೆಳಗ್ಗೆ ಏನ್ ಮಾಡ್ತಿದ್ರಿ, ಬೆಳಗ್ಗೆ ಅಪ್ಪರ್ ಏನ್ ಮಾಡ್ತಿದ್ರಿ, ಓಡ್ಕೋತ ಕಳಿಸ್ತಿದ್ರಿ. ವಾಕಿಂಗ್ ಆಕೈತಿ, ನಿಮ್ಗೆ ರನ್ನಿಂಗ್ ಆಕೈತಿ. ನಾನು ಸ್ವಲ್ಪ ಸ್ಪೋರ್ಟ್ಸ್ನಾಗ ಇದು ಇದ್ರಿ, ಕಬಡ್ಡಿ ಆಡೋದಾಗ್ಲಿ. ಹಿಂಗಾಗಿ ನಮ್ಗೆ ಓಡ್ಕೋತ ಅಂಗಡಿ ಕಳಿಸ್ತಿದ್ರಿ 4:45 ಮತ್ತ ಅಂಗಡಿಯಿಂದ ಒಟ್ಟು ಕಸ ಹುಡುಗುದ್ರಿ, ಪರಿಸಿ ಒರ್ಸುದ್ರಿ. ಅಣ್ಣ ತಮ್ಮ ಇಬ್ರು, ಅಣ್ಣ ನಾನು ಪರಿಸಿ ಒರ್ಸ್ಕೊಂಡ್ ದೀಪ ಹಚ್ತಿದ್ವಿ ರೀ. 6:30 ಅಪ್ಪಾರ್ ಬರ್ತಿದ್ರಿ. ಅಪ್ಪಾರ್ ಬಂದು ಅಡಿಗೆ ಮಾಡ್ಕೋತಿದ್ರಿ. ಮತ್ರಿ ಚಾ ರೀ. ಅಲ್ಲಿದ್ದಾಗ ಆ ವಯಸ್ಸಿನಾಗ ಅಡಿಗೆ ಬರ್ತಿತ್ತು ನಿಮ್ಗೆ? ಆ ವಯಸ್ಸಿನಾಗ ಇಲ್ರಿ. ಈಗೀಗ ನಾವು 10th ಅದು ಮುಗಿತಲ್ರಿ, ನೋಡ್ತಿದ್ವಿ ರೀ ಬಟ್ರ್ ಮಾಡೋದ್ರಿ. ಬಟ್ರ್ ಮಾಡೋದು ಹೆಂಗ್ ಮಾಡ್ತಾರ, ಏನ್ ಮಾಡ್ತಾರ, ಏನ್ ಹಾಕ್ತಾರ, ಏನ್ ಹಾಕಿದ್ರೆ ಏನ್ ಆಕತಿ ನೋಡ್ತಿದ್ವಿ ರೀ. ನೋಡ್ ನಾವ್ ಮಾಡಿತಿದ್ವಿ. ಒಂದ್ ಸ್ವಲ್ಪ ತಪ್ತತ್ರಿ, ತಪ್ಪಲಿ ಚಲ್ ಕಲಿ. ಫಸ್ಟ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಬರ್ತಾವ್ರಲ್ಲ ಸರ್, ಹಂಗಾರಿ ಇದು ರೀ. ಕೇಳ್ತಂದ್ರೆ ಎಣ್ಣೆ ಸ್ವಲ್ಪ ಬರತೈತ್ರಿ ಸರ್. ಮತ್ತ ಅಪ್ಪ ಟೇಸ್ಟ್ ನೋಡ್ತಿದ್ರಿ, ಯಾಕೋ ಇದಕ್ಕೆ ಹೆಚ್ಚಾಕಿರ್ತಾರೆ. ಕರೆಕ್ಟ್ ಹೇಳ್ತಾರೆ. ಹಾ ಹೌದಪ್ಪ ಹೆಚ್ಚಾಗೈತೆ, ನೋಡ್ ನಾಳೆ ಚೆಕ್ ಮಾಡಪ್ಪ. ಹಾ ಇವತ್ತು ಬರೋಬರಿ ಆಗೈತಿ. ಹಿಂಗ್ರಿ ಅಪ್ಪ. ಭಯಂಕರ ಅದ್ಭುತಪ್ಪ ನೀವು. ಆಮೇಲೆ ಅವಾಗ ಹೇಳ್ರಿ, ಅವಾಗ ಒಂದು ಸಣ್ಣ ವ್ಯಾಪಾರ, ಸಣ್ಣ ಅವಾಗ ಅಂದ್ರೆ 300-400 ರೂಪಾಯಿ ವ್ಯಾಪಾರ ರೀ. ಇಡೀ ದಿವಸ. ಹಾ ರೀ. ಮತ್ತು ನಮ್ಮ ಅಪ್ಪರಿಗೆ ಯಾರು ಜೋಡಿನೇ ಇದ್ದಿದ್ದಿಲ್ರಿ. ನಮ್ಮ ಕಾಕಾರ ಇದ್ರಿ, ನಮ್ಮ ಕಾಕಾರ ಚಲೋನ ಇದ್ರಿ. ಶಿವ ಕಾಕ ಅಂತ, ಶಿವಯ್ಯ ಕಲ್ಯಾಣ ಇರ್ತೈತ್ರಿ. ಅವರಿಂದ ನಾ ಕಲ್ತಿದ್ರಿ ಆಗಳು ಹೆಂಗೆ ಇಡಬೇಕು. ಹಾ ಅವ್ರು ಭಯಂಕರ. ಹಾ ತಿರ್ಕೊಂಡ್ರಿ ಅವ್ರು. ಈಗ ರೀಸೆಂಟಾಗಿ 1 ವರ್ಷ ಇಲ್ರಿ, ಅವರು ಇದು ಆಗಿ ಹೋದ್ರಿ. ಬಾಳ್ಕೋಟಿಗೆ ನಮ್ಮ ಅಯ್ಯ ಹಚ್ತಿತ್ರಿ, ಅಲ್ಲಿ ಹೋದ್ರಿ ಅವ್ರು. ಹೆಂಗ್ ಮನುಷ್ಯ ರೀ ಅವ, ಇವತ್ತು ರಾಕಿಲ್ಲಪ್ಪ, ಹಾ ನಾಳೆ ಕೊಡ್ ಹೋಗು. ಇಂಥ ಮನುಷ್ಯ ರೀ. ಅವ್ನು ನೋಡಿ ನಾ ಕಲ್ತಾವ್ರಿ. ರಾಕಿಲ್ಲ, ಆಯ್ತು ನಾಳೆ ಕೊಡಪ್ಪ. ಇಲ್ಲ ಅವ್ನು ಕೊಡಿ, ಏನ್ರ ಕೊಟ್ಟು ಕಳ್ಸಪ್ಪ. ಅದು ನಮ್ಮ ಕಾಕಾರಿಂದ ಕಲ್ತೇನ್ರಿ. ನಮ್ಮ ಅಪ್ಪರಿಂದ ಏನು ಮಾಡ್ಬೇಕು, ಹೆಂಗಿರ್ಬೇಕು, ಏನಿರ್ಬೇಕು, ಧೈರ್ಯ ಹೆಂಗೆ ತಗೋಬೇಕು, ಇದನ್ನ ಕಲ್ತಿದ್ರಿ. ಮತ್ತೆ ಹೇಳ್ರಿ, ಗಿರಾಕಿನ ಹೆಂಗ್ ನೋಡ್ಕೊಳ್ಳೋದು ಹೇಳ್ರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಮೇನ್ ಅದ ರೀ ಸರ್. ಬಂದವ್ರು ಬರ್ರಿ, ಕುಂಡ್ರಿ, ಕಾಕಾರ ದಡಪಾರ. ಹಿರಿಯರು ಬಂದ್ರೆ ಕಾಕಾರ ಅನ್ನೋದ್ರಿ, ದಡಪ ಅನ್ನೋದ್ರಿ, ಬಾ ಕಾಕ ಅನ್ನೋದ್ರಿ. ನಮ್ಮ ಕಡೆ ಉತ್ತರ ಕನ್ನಡದ ಮಾತು ಹಿಂಗ್ ಮಾತಾಡೋದ್ರಿ. ಹಿರಿಯರ್ ಬಾ ಕಾಕ, ನಮಸ್ಕಾರ ಕಾಕ, ಬಾ ಏ ಕಾಕ ಏನ್ ಬೇಕು ಕೊಡಲ್ಲಿ. ಗಿರಾಕಿಗೆ ಅನ್ನಂಗಿಲ್ಲ, ಗಿರಾಕಿಗೆ ಅನ್ನಂಗಿಲ್ಲ. ಗಿರಾಕಿಗೆ ರೀ ಕಾಕಾರ, ಕಾಕಾರ ಸರ್, ವಕೀಲ್ರು ಬಂದ್ ಸರ್, ವಕೀಲ್ರ ಹೆಸರು ನಮ್ದು ಕೋರ್ಟ್ ಮುತ್. ವಕೀಲ್ರು ಬಂದ್ರ ಅಲ್ಲಿ ಅರ್ಜೆಂಟ್ ಐತೆ ಅವ್ರ ಕೋರ್ಟ್ ಪಾಟ್ನ ಕಳ್ಸೋದ್ರಿ. ಮಾತಾಡಿದ್ರು, ಹೊಸದೇನು ಸ್ವೀಟ್ ಮಾಡಿ ಸರ್, ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ರಿ ನನಗೆ. ಸರಿ ಚಲೋ ಐತೆ ಸಂಬಳ. ಈಗ ಸಣ್ಣವರಿದ್ದ ಕಾಮನ್ ಆಗಿ ಹುಡುಗರಿಗೆ ಗೆಳೆಯರು ಇರ್ತಾರೆ, ಎಲ್ಲರ ಆಟ ಆಡಕ್ ಹೋಗ್ಬೇಕು ಅನ್ಸುತ್ತೆ, ಏನೇನ ಆಸೆಗಳಿರ್ತಾವ ಸರ್. ಆಡಿವ್ರಿ, ನಮಗೆಲ್ಲ ಆಸೆ ಐತ್ರಿ ಸ್ಪೋರ್ಟ್ಸ್ನಾಗ ಹೋಗ್ಬೇಕಂತ ಹೇಳ್ರಿ. ಮತ್ತು ಸೆಕೆಂಡ್ ಇಯರ್ ಮುಗೀತು, ಯಾಕೋ ನಾ ಸೆಕೆಂಡ್ ಇಯರ್ ಫೇಲ್ ಹಾಕೋಣಂತ ನಾ ತಿಳ್ಕೊಂಡೀನಿ ರೀ ಸರ್. ಸೆಕೆಂಡ್ ಇಯರ್ ಅಪ್ಪ ಫೇಲ್ ಹಾಕೋಣಿ. ಅಪ್ಪ ಏನು ಮಾಡಿದ್ರಿ, ಈಗ ಒಂದು ಹೋಟೆಲ್ ನೋಡಿದ್ರೆ ಚಾಲೂ ಇದ್ದಿದ್ರಿ. ಈಗ ಆ ಹೋಟೆಲ್ ಮುಂದೆ ನನಗೊಂದು ಕಿರಾಣಿ ಅಂಗಡಿ ಹಾಕೊಟ್ರಿ ಅವ್ರ ಅಪ್ಪ. ಕಿರಾಣಿ ನಂಗೆ ಸಾಂದ್ ಹಾಕಿದ್ರು ಅವರು. ಸಾಂದ್ ಅಂದ್ರೆ ಹೆಂಗ್ರಿ ಸರ, ನನ್ನ ಅಂಗಡಿಗೆ ಎಟ್ಟು ಮಾಲ್ ಕೊಡ, ಹೊರಗೆ ಎಟ್ಟಕತಿ ಹೋಗತಿ. ನನ್ನ ಅಂಗಡಿಯಿಂದ ದಿವಸ 5,000-6,000 ರೂಪಾಯಿ ನಿನಗೆ ಮಾಲ್ ಬರ್ತೈತಿ, ನಿನಗೊಂದು 500-600 ರೂಪಾಯಿ ಉಳಿತೈತಿ ಅನ್ನೋಂಗ ವ್ಯಾಪಾರ ಹಾಕೊಟ್ರಿ ಅವ್ರು. ಹೋಟೆಲ್ ಒಂದೇ ರೀ, ಗಲಗಲೆ ಆಗ್ರಿ. ಮೊದಲು ಒಂದ್ರಿ, ಅದ್ರ ಅಪೋಸಿಟ್ ಒಂದು ಕಿರಾಣಿ ಅಂಗಡಿ ಹಾಕೊಟ್ರು. ಕಿರಾಣಿ ಅಂಗಡಿ ಹಾಕಿದ್ರು. ಸ್ಟಾರ್ಟ್ ಏನು ಮಾಡಿದ್ವಿ ಸರ್, ಅದು ಹೋಟೆಲ್ ನಾನು ಲೆಕ್ಕ ಹಿಡಿದಿದ್ದು ಒಂದು 10,000-12,000 ರೂಪಾಯಿ ವ್ಯಾಪಾರ. ಅದು ಆಗಿದ ಬೇರೆ ಆಗ್ಬಿಡ್ತೀರಿ ಸರ್. 1 ಲಕ್ಷ 2 ಲಕ್ಷ ರೂಪಾಯಿ ವ್ಯಾಪಾರಕ್ಕೆ ಚಾಲೂ ಆಗ್ಬಿಡ್ತೀರಿ ಅದು.
ಓ ಕಂಟ್ರೋಲಿಗೆ ಬರವಲ್ದಾತ್ರ ಒಬ್ಬರಿ ಹಾ 7 ಮಂದಿ ಕಾರ್ಕುನ್ಗಳನ್ನ ಇಟ್ಕೊಂಡು ಅಂದ್ರೆ ಮ್ಯಾನೇಜ್ಮೆಂಟ್ ಬರ್ಕೊಳ್ಳೋದು ತರೋದು ಮಾಲ್ ಏನು ಕಂಟ್ರೋಲ್ ಆಗೋಲ್ದು. ಮತ್ತೊಂದು ಟ್ರಕ್ ತಗೊಂಬನ್ನಿ, ಟ್ರಕ್ ಮಾಲ್ ಬಿಜಾಪುರದಿಂದ ತರ್ಬೇಕ್ರಿ ಸಂತಿ, ಹಾ ಹೋಲ್ಸೇಲ್ ಕೊಡ್ಬೇಕಲ್ಲ ಹಾ ಹೋಲ್ಸೇಲ್ ರೇಟ್. ನಾ ಹೆಂಗೆ ರೇಟ್ ಮಾಡ್ತಿದ್ದೆ ಅಪ್ಪಾರ ಏನು ಹೇಳ್ಕೊಟ್ಟಿದ್ರಿ, ಹಾ ಹೋಲ್ಸೇಲ ಚೀಲ ಗಂಟ್ಲೆ ಕೊಡಬೇಡ. ಹಾ ಕಸ್ಟಮರ್ ಏನು ಬರ್ತಾರಲ್ಲ ಅವ್ರಿಗೆ ನಿನ್ಗೆ ಒಂದು ಚೀಲದ ರಾಕ್ ಉಳಿದ್ ಸಾಕು. ನನಗೆ ಹಾ 1 ಚೀಲ ಸಾಕ್ರಿದ್ರಿ ಹಾ 13 ಚೀಲ ಬರ್ತಿದ್ವು ರೀ, 100 ರೂಪಾಯಿ ತಗೋತಿದ್ರಿ ಅದಕ್ಕೆ. ಅದ 100 ರೂಪಾಯಿ ಉಳಿಲ್ಲ ನಿನಗೆ. ನಿನ್ ಖರೀದಿ 2,000 ರೂಪಾಯಿ ಬಿದ್ದಿತ್ತಂದ್ರೆ ಅದಕ್ಕೆ 100 ರೂಪಾಯಿ ಪ್ಲಸ್ ಮಾಡ. ಹಾ ಎಷ್ಟಾಯ್ತು ನಿನಗೆ? 21 ರೂಪಾಯಿ ಬಿತ್ತು ನಿನಗೆ. ಹಾ 21 ರೂಪಾಯಿ ಟೋಕ್ 1 ಕಿಲೋಕ್ಕೆ ಕೊಡ. ಹಾ ನಿಂದು 1 ಚೀಲ ಸಕ್ರಿ ಚಂದಂಗೆ ತೆಗೆದಿಡ. ಹಿಂಗೆ ವ್ಯಾಪಾರ ಕಲಿಸಿದ್ರು. ಮುರುಗಿ ಅದು ಚೀಲದ ಲಾಭ ತಗೊಳ್ರಿ, ಸಕ್ಕರೆಗೆ ಲಾಭ ತಗೊಳ್ರಿ. ಬೇಡ, ಒಟ್ಟ ಈ ವಿಷಯ ಅಪ್ಪಾರ ನನಗೆ ಕಲಿಸ್ಕೊಟ್ರಿ. ಎರಡನೇದ್ರಿ ಅಂಗಡಿ ಮುಂದೆ ಐತ್ರಿ ಸಂತೆ. ನಾನು ಅಂಗಡಿ ಕೊಡ್ತಿದ್ದೆ, ನಾನು ಅಂಗಡಿಗೆ ಸಂತೆ ಕೊಡಲ್ದಂಗೆ ಆಗ್ಬಿಡ್ತ್ರಿ. ಏನ್ ನಿಮ್ ಕೈಗಳನ್ನ ಹಂಗದಾವ ಏನ್? ಏ ಅಪ್ಪಾರ ಬಾಳ ಮಾಮಾರ ಆಶೀರ್ವಾದ ರೀ ಸರ್. ಅವ್ವಾರ್ರಿ ಅಪ್ಪಾರ ಅವ್ರ ಕಣ್ ಮುಂದೆ ನೋಡಿ ಬೆಳೆದವ್ರಿ ನಾರಿ. ಕಣ್ ಮುಂದ್ರಿ ಹೆಂಗ ಏನ್ ಪರಿಸ್ಥಿತಿ ಇತ್ತು ನೋಡಿ ಬೆಳೆದವ್ರಿ ನಾವು. ಹಿಂಗಾಗಿ ನಾವು ಇದು ಮಾಡ್ಲಿಲ್ಲ. ಮತ್ತು ದೋಸ್ತರು ಚಲೋ ಇದ್ರಿ ನನಗೆ. ಹಿಂಗಾಗಿ ಆನಂದ್ ಅಂತ ಹೇಳಿದ್ರಿ, ಜಿಲ್ಲಾದ ಯುವ ಮೋರ್ಚಾ ಅಧ್ಯಕ್ಷ ಅದನ್ರಿ BJPದ. ಸಿರ್ಸಲ್ ಡೊಳ್ಳೊಳ್ಳೆ ಅಂತ ಹೇಳಿದಾನ್ರಿ, ಈರಪ್ಪ ಹನುಮರ್ ಅಂತ ಹೇಳಿದಾನ್ರಿ. ಚಲೋ ಯಾವ ಏನ ತ್ರಾಸ ಐತಂದ್ರೆ ನೀವು ರಾತ್ರಿ ಬಂದಾಕ ಹೋಲ್ದಕ್ಕ ಹಿಡಿಲಿ ಎತ್ತ ಕೊಡು ಹಂಗೆ ಅದಾರಿ. ಅವ್ರಿಗೆ ತ್ರಾಸ ಐತೆ ನಾವು ಹೆಲ್ಪ್ ಮಾಡ್ತೀವಿ ರೀ. ನನಗೆ ತ್ರಾಸ ಐತಂದ್ರೆ ಯಾವತ್ತು ರಾತ್ರಿ ಬಂದ ಕಿಶಿಂದ ಜಮಖಂಡಿಗೆ ಬಂದು ಭೇಟಿಯಾಗಿ ಹೋಗ್ತಾರ್ರಿ. ಹಂಗದ ದೋಸ್ತ್ರಿ. ಅಂಗಡಿ ರೀ ತೆಗದೀವ್ರಿ. ಅಪ್ಪಾರು ಇಲ್ಲಿ ಜಮಖಂಡಿಗೆ ಬಂದಿವ್ರಿ. ಜಮಖಂಡಿ ಶಿಫ್ಟ್ ಆಗೋ ಸಂಬಂಧ ಅಂಗಡಿ ಅದ್ ನಮ್ಮ ಬಾಡಿಗೆ ಕೊಟ್ಟಿವ್ರಿ. ಈಚೆ ಕಡೆ ಅಂಗಡಿ ಗಲ್ಗಲ್ ಅಂದ ಹೋಟೆಲ್ ನಾನು ಮೇಂಟೈನ್ ಮಾಡಕತ್ತೀನಿ ರೀ. ಇಲ್ಲಿ ಔಟ್ರು ಬಂದ್ರಿ. ಒಟ್ರು ಬರಂತ ಬೇಡ ನನ್ನ ಕಣ್ ಮುಂದೆ ನೋಡ್ದಂಗೆಲ್ಲ ಅದನ್ನೂ ಬಾಡಿಗೆ ಕೊಡೋಣಪ್ಪ. ಒಟ್ರು ಜಮಖಂಡ್ಯಾಗ ಅಂತಾರೆ. ಒಟ್ರು ಜಮಖಂಡ್ಯಾಗ ಇದೀವ್ರಿ. ಒಟ್ರು ಇಲ್ಲೇ ಹೋಟೆಲ್ ಹೋಗಿ ಮಾಡ್ಕೊತ ಬಂದ್ವಿ. ಸೊ ಈ ಥರದ್ದನ್ನ ಹೇಳ್ತಾ ಹೋದ್ರು ನೀವು ಅದನ್ನ ಮಾಡ್ಕೊಂಡು ಬಂದ್ರೆ ಸಕ್ಸಸ್ ಬರ್ತಾ ಹೋಯ್ತು. ಹಿರಿಯರ್ದು ಬೇಕ್ರಿ. ಯಾರ ಅಪ್ಪ ಅವ್ವ ಆಗ್ಲಿ ಯಾರಿಗೂ ಅಂಗಡಿ ಅದು ಹಾಕಿ ಕೊಟ್ಟಿದ್ ನೋಡಿಲ್ರಿ ನಾ. ಆದ್ರೆ ನಮ್ಮ ಅಪ್ಪ ನಮ್ಮ ಅವ್ವ ಇರು ತನ ನೋಡ್ರಿ, ಅವ್ರು ದೇವ್ರಂಗೆ ನೋಡ್ಕೋತೀನಿ, ದೇವ್ರಂಗೆ ಇರ್ತೀನಿ. ಅವ್ರು ನನಗೆಲ್ಲ ಮಾಡಿ ಕೊಟ್ಟಾರಿ. ಹಂಗ್ರಿ ಯಾರು ತಂದೆ ತಾನು ಹಿಂಗೆ ಲುಕ್ಸಾನ್ ಆಗೈತಿಪ್ಪ ಅಂದ್ರೆ ನಾ ಏನ್ ಮಾಡ್ಲಿ ಅಂತ ಅವ್ರು ಇಷ್ಟು ನಾವು ಕಷ್ಟಪಟ್ಟಂಗ ಮಕ್ಳಿಗೆ ಕಷ್ಟ ಆಗಬಾರ್ದು, ತ್ರಾಸ ಆಗಬಾರ್ದು. ಮಕ್ಕಳರೇ ಒಂದ್ ಸ್ವಲ್ಪ ಇದನ್ನ ಆಗ್ಲಿ ಅವ್ರದ್ರಿ ಮಾಮಾರ್ದ್ರಿ. ಎಲ್ಲಾರ್ಗಿ ಏನ್ರಿ ಎಡು ಗಿಡಿಯಾರ ಅದ್ರ ವ್ಯಾಪಾರದಾಗ ಇವತ್ತು ರಾಕ್ ಬರ್ತೈತಿಪ್ಪ ಚೈನಿ ಮಾಡೋಣ ಅನ್ನೋದು ಅಂತದಿಲ್ಲ ಸರ್. ಅಂತದ್ ಯಾರಿಗೂ ಅಂತದ ಎಲ್ಲ ಲಕ್ಷ ಕೊಡ್ತಿರ್ತಾರೆ. ಈಗ ನಿಮ್ದು ವ್ಯಾಪಾರ ಎಷ್ಟಾಗುತ್ತೆ ಇಲ್ಲಿ ನಿಮ್ಮ ಹೋಟ್ಲಲ್ಲಿ? ದಿವಸ ಒಂದು 35, 40, 50 ತನಕ ವ್ಯಾಪಾರ ಐತ್ರಿ ಒಂದು ಹೋಟೆಲ್. ಮತ್ತೆ ಎಲ್ಲ ನಾವು ಇಲ್ರಿ, ನಮ್ದು ಬಾಡಿಗೆ ಆಗ್ಲಿ ಆಗಳು ಪೇಮೆಂಟ್ ಆಗಲಿ ಕಿರಾಣಿದಾಗಲಿ ಅಪ್ಪಾರ ಹೇಳ್ಕೊಟ್ಟಿದ್ರಿ. ಯಾರ್ದು 10 ರೂಪಾಯಿ ಇಟ್ಕೋಬೇಡ, ಸಂಜೆಗೆ ನಿನ್ಗೆ ಆರಾಮ್ ನಿದ್ದೆ ಹತ್ತತಿ. ದಿವಸ ಬೇಡ್ರಿ. ಅಂಗಡಿ ಬಾಡಿಗೆದಾರಿಗೆ ಹೇಳ್ಬಿಟ್ರಿ ನಾ ದಿವಸ ನೀವು ಪಿಗ್ಮಿ ಯಾರು ಹೇಳ್ತೀರ ಅವ್ರು ಕೊಟ್ಟು ಬಿಡ್ತೀನಿ. ನಿಮ್ಮ ಪೇಮೆಂಟ್ ತಗೋರಿ, ಗ್ಯಾಸ್ನವ್ರು ತಗೋರಿ, ಹಾಲಿನವ್ರು ತಗೋರಿ. ಕೊಟ್ಟರು ಬರಂಗೇ ಇಲ್ಲ ಅಂತಾರೆ. ಮತ್ತೆ ದಿವಸ ಕೊಟ್ರೆ ಹೆಂಗೆ? ಯಾವ್ದು ಆಗೋದು ಪೇಮೆಂಟ್ ದಿವಸ ಸರ್. ಇವತ್ತು ಕೊಡ್ಲಿಲ್ಲ ಅಂದ್ರೆ ನಾಳೆ ಡಬಲ್ ಆಗ್ತದ ಅಂತ ಹೇಳಿ ಇವತ್ತು ಕೊಟ್ಟು ಬಿಡ್ತೀವಿ ಸರ್. ಪೇಮೆಂಟ್ ಇಟ್ಕೊಳ್ಳೋದ್ರಿಂದ ರೀ ಪ್ರಾಬ್ಲಮ್ ಆಗೋದ ನನಗೆ ಸರ್. ರಾಕ್ ಅನ್ನೋದು ಭಾಳ ಕೆಟ್ರಿ. ಅದ ಎಲ್ರಿ ತೊಡಗ್ಸಾಕ ಹೋಗತ್ರಿ. ಈಗ ದಿವಸ ಕೊಟ್ಟು ನೀವು 10 ರೂಪಾಯಿ ಉಳಿಲ್ಲ ನನಗೆ ಸಂತೋಷ ಐತಿ. ಉಳಿಲಿಲ್ಲ ಅಂದ್ರೂ ಸಂತೋಷ ಐತಿ. ಯಾಕಂದ್ರೆ ನಾ ರಾಜ ಆಗಿ ಸಂಜೆ ಕೊಟ್ಟನಂದ್ರೆ ಎಲ್ಲಾರ್ದು ಕೊಡೋರು ಕೊಟ್ಟಿನ ರಾಜನ. ಕಿರಾಣಿ ಸಂತಿ ಮೊದಲು ಮಾಡ್ಕೊಡ್ರತಾರಿ ಮಾಮಾರ. ಒಟ್ಟ ಇವತ್ತು ಪೇಡ್ ಮಾಡ್ಬಿಡ್ತಾರ್ರಿ ಅವ್ರು. ನಾಳೆ ಅನ್ಬೇಡ್ರಿ, ಇವತ್ತಿನ ಕೆಲಸ ಇವತ್ತು ನಾನು ಅಂಗಡಿಗೆ ಏನ್ ಸಂತಿ ಹತ್ತೈತಿ 2 ಕಿಲೋ ಹತ್ಲಿ 2 ಕಿಲೋ 2 ಕಿಲೋ ತಗೋರಿ. 10 ಕಿಲೋ ಹತ್ತೈತಿ 10 ಕಿಲೋ ತಗೊಂಡ್. ಈ ಕಿರಾಣಿ ಒಂದು ಸಿಸ್ಟಮ್ ಮಾಡಿದಿರಿ ಅಂತ ಹೇಳ್ತಿದ್ರು ಸರ್. ಹೌದು. ಕಿರಾಣಿ ಹೆಂಗ್ ತಗೊಂಡ್ಬರ್ತೀರಿ, ಅದನ್ನ ಹೆಂಗ್ ಕೊಡ್ತೀರಿ ವಾಪಸ್? ಚೀಟಿ ಮಾಡಿರಿದ್ವಿ ಸರ್. ಚೀಟಿ ಮಾಡಿ ಇವ್ರಿಗೆ ವಾಟ್ಸಪ್ ಕ್ಯಾಶ್ ಮೇಡಮ್ ಅವ್ರೆಲ್ಲ ಕಟ್ಟಿಟ್ಟಿರ್ತಾರ. ಹೊಳ್ಳಿ ನಮ್ಗೆ ಅಮೌಂಟ್ ಹಾಕ್ತಾರ, ಎಷ್ಟು ಅಮೌಂಟ್ ಆಗೈತಿ ಟ್ಯಾಲಿ ಮಾಡಿರ್ತೀವಿ. ಸಾಯಂಕಾಲ ಮನೆಗೆ ಬಂದಿರ್ತೀವಲ್ಲ ಅದು ಕಿರಾಣಿದ ಬರ್ದ ಕಿಶನ್ ಚೀಟಿ ಅವ್ರ ಕೈ ರೊಕ್ಕ ಕೊಟ್ಬಿಡೋದು. KB ಬಿಲ್ ಏನೈತಿ ದಿವಸ ಒಂದು 500 ರೂಪಾಯಿ ತೆಗೆದಿಡುದು. ಹಾಲಿನ ದಿವಸ ಪೇಡ್ರಿ. ಈ ಸಾಸಿವೆ ಡಬ್ಬಿ ಜೀರಿಗೆ ಡಬ್ಬಿ ಬೇರೆ ಬೇರೆ ಮಾಡಿರ್ತಾರೆ. ಹಂಗ ನಾವು ಸುಳಿಸುತ್ರಿ. KBದಂತೂ ತಿಂಗಳಿಗೆ ಒಮ್ಮೆ ಬರೋವ್ರಿ ಅವ್ರು. ಕಟ್ಟಿ ಕಿಶಿಂದ KBದು ಡೇಟ್ ರೀ ಚೀಲ್ನಾಗ ಹೋಗೋದ್ ಬಿಡ್ತೀವ್ರಿ. ಅದು ಇಟ್ಟು ದೊಡ್ಡದು ಬ್ಯಾಗ ಕೊಟ್ಟಿರ್ತಾರೆ ಅಪ್ಪಾರ. ಆ ಬ್ಯಾಗ್ ತಿಂಗಳ ತನ ಅದ ತುಂಬೋದ್ರಿ. ಅದು
ಸರ್ ಲೆಕ್ಕ ಇತ್ತಂದ್ರ ನಾವ್ ಇನ್ನೂ ಒಂದ್ ಅಂಗಡಿ ತೆಗಿಬೋದು. ಲೆಕ್ಕನ ಅಲ್ಲಿ ಲೆಕ್ಕನ ಇರ್ಲಿಕ್ಕಂದ್ರ ನಾವು ಇನ್ನೊಂದ್ ಅಂಗಡಿ ಮಾಡಕ್ ಸಾಧ್ಯನೇ ಇಲ್ರಿ ಸರ್. ಹಾ ಹೌದು ಹ್ಞೂನ್ರಿ ಸರ್. ಹಾ ಹಿಂಗೈತ್ರಿ ಸರ್. ನಾವು ಎಲ್ಲದಕ್ಕೂ ₹1 ಇರೋಲಕ್ರಿ ಅದಕ್ಕೆ ಲೆಕ್ಕ ಇದ್ರನ ಇದನ್ನ ಹಾಕತ್ತಾರ್ರಿ. ನಮ್ಗೆ ದಿವಸ ಟ್ರೈನಿಂಗ್ ಇರತೈತ್ರಿ ಮಾಮಾರಿ ಹೇಳ್ತಿರ್ತಾರ್ರಿ ಇದನ್ರಿ. ನಾವ್ ಮನ್ಯಾಂದಾಗ್ಲ್ರಿ ಅಂಗಡ್ಯಾಂದಾಗ್ಲ್ರಿ ಎಲ್ಲಾ ತರ ಹೇಳ್ತಾರ್ರಿ ಅತ್ತಿ ಮಾಮಾರಿ. ಮತ್ತು ಅವರ ಕಾಯಿಪಲ್ಲೆ ಮಾರ್ಕೆಟಿಗೆ ಅವರ ರೀ. ಹಾ ಕಾಯಿಪಲ್ಯಕ್ಕೆ ಹೋಗ್ತಾರ್ರಿ ಸರ್. ಎಷ್ಟು ತರ್ತೀರಿ ತರಕಾರಿ? ಆಳ್ಗಳ್ನ ಕಳ್ಸಿರ್ತೀವ್ರಿ ಅವ್ರ ಜೋಡಿ. ಹಾ ಆಳ್ಗಳ್ನ ಕಳ್ಸಿರ್ತೀವ್ರಿ. ಹಾ, ಗಾಡಿ? ಅವ್ರು ಸ್ಕೂಟಿ ಒಂದು ಕೊಟ್ಟಿರ್ತೀವ್ರಿ. ಅವಾರ ಹಿಂದ್ ಕುಂಡಿರ್ತಾರ. ಎಲ್ಲಾ ಕಡೆ ಅಡ್ಡಾಡಿ ಏನ್ ರೇಟ್ ಐತಿ, ಎಲ್ಲಿ ಕಡಿಮೆ ಐತಿ, ಎಲ್ಲಿ ಚಲೋ ಮಾಲ್ ಐತಿ ಒಟ್ಟು ಮಾಲ್ ಹಾಕೊಂಡ್ ಗಾಡಿ ಕಟ್ಟಿಸಿ ಅದ ಹೋಟೆಲ್ಗೆ ಇಲ್ಲಿ ಕಳ್ಸಪ್ಪ, ಈ ಹೋಟೆಲ್ಗೆ ಇದನ್ನ ಕಳ್ಸು, ಈ ಹೋಟೆಲ್ಗೆ ಇದನ್ನ ಕಳ್ಸು ಚೀಟಿ ಕೊಟ್ಟಿರ್ತೀವ್ರಿ ಅವ್ರು. ಆ ಚೀಟಿಲಿ ಏನೈತಿ ಆ ಹೋಟೆಲ್ ಕಳಿಸ್ಬಿಡ್ತಾರ್ರಿ. ಮತ್ತ ರೊಕ್ಕ ಅವ್ರ ಕೈಯಾಗ ಕೊಟ್ಟಿರ್ತೀವಿ. ₹10 ಉಳಿದ್ರು ಅವ್ರು ಇಟ್ಕೋತಾರ್ರಿ. ಈಗ ಯಾಕಪ್ಪ ಅಂದ್ರಿ, ನಾಳೆ ಇವತ್ತಿದ್ ರೇಟ್ ನಾಳೆ ಇರಂಗಿಲ್ರಿ. ಈಗ ನಾ ₹1,000 ಸಂತಿ ಕೊಟ್ಟಿರ್ತೀನಿ, ₹500 ಸಂತೆ ಆಗೈತೆ, ₹500 ಉಳಿದಿರ್ತಾವ್ರಿ. ನಾಳೆ ಸಂತೆ ಹಿಂಗ ಇರ್ತೈತೆ ಅನ್ನಂಗಿಲ್ರಿ. ನಮ್ಗೆ ದಿವಸ ಕೊಡೋಟ ಕೊಡುದ್ರು ಅವ್ರು. ಈಗ ₹1,000 ಕೊಡ್ತಿಲ್ಲ, ₹1,000 ಕೊಡ. ಹೆಚ್ಚಾದ್ರು ಅವ್ರು ಹಾಕೋತಾರು, ಕಡಿಮೆ ಬಿದ್ರು ಅವ್ರು ಇಟ್ಕೊಂಡಿರ್ತಾರೆ. ಕಡಿ ಕೂಳಿ ತತ್ತಿ ಕೊಡ್ರಿ, ಲಾಸ್ಟ್ನಾಗ 1 ತಿಂಗಳು ಆಗಿರ್ತೈತಿ, 2-3 ಸಾವಿರ ಉಳಿದೈತೆ ಅಂದ್ರೆ ಮಗಳ ಹೆಸರಲ್ಲಿ ಪೋಸ್ಟ್ ಆಫೀಸ್ಗೆ ಸುಕನ್ಯಾ ಸಮೃದ್ಧಿ ಮಾಡ್ಯಾರ್ರಿ. ಪೋಸ್ಟ್ ಆಫೀಸ್ಗೆ ಹೋಗಿ ತುಂಬ ಬಂದ್ಬಿಡ್ತಾರೆ. ಅವ್ರು ಅದ್ರಲ್ಲಿ ಬಿಸಿ, ನೀವು ಇದ್ರಲ್ಲಿ ಬಿಸಿ. ಅದ್ಭುತ. ಯಾರು ಕಾಲೇ ಇಲ್ರಿ ಸರ್. ಒಟ್ಟ ಯಾರು ಕಾಲೇನ ಇರಂಗಿಲ್ರಿ. ಅದು ಸಂಜೆ 5 ಬರ್ತಾಳ್ರಿ ಅಂಗಡಿಯಿಂದ. ಹುಡುಗರು ಏನೇನು ತಿನ್ಸುದು ಉಣಿಸೋದು ಮಾಡಿ ಟ್ಯೂಷನ್ ಕಳಿಸ್ತಾರೆ. ಸಂಜೆ ಕಡಿಗೆ ಚಾಲು. ನೀವಿನ್ನ ಏನ್ ಚಿಕ್ಕದು ಅನ್ಕೊಂತೀನಿ. SSLC ಆದ ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ ನೀವು? ನಮ್ದು ಮುಂದ 2 ವರ್ಷಕ್ಕೆ ಸೆಕೆಂಡ್ ಇಯರ್ 2 ವರ್ಷಕ್ಕೆ SSLC ಮುಗಿತ್ರಿ ಸರ್. ಮುಂದ್ 2 ವರ್ಷಕ್ಕೆ ಆತ್ರಿ ಸರ್. ಓಕೆ. ಎಲ್ಲ ಇಲ್ಲಿ ಬಂದು ಅತ್ತೆ ಕಲ್ಸಿದ್ದ, ಅಮ್ಮ ಏನ್ ಕಲ್ಸಿದ್ರು, ಇಲ್ಲಿ ಬಂದು ಏನ್ ಕಲ್ಸಿದ್ರು? ದೋಸೆ ಹೆಂಗ್ ಹಾಕ್ತಾರ ಅಂತ ಗೊತ್ತಿದ್ದಿಲ್ಲ ಸರ್. ನಮ್ಮ PWD ಒಳಗ ವರ್ಕ್ ನೌಕರಿ ಇತ್ರಿ ಸರ್. ನಮ್ಮ ಪಪ್ಪಾರಿಗೆ ನಮ್ಮ ಮಮ್ಮಿಯರ ಜಾಸ್ತಿ ಎಲ್ಲ ಮಾಡೋದ್ರಿ. ನಾ ಏನು ಹಚ್ಚಿದಿಲ್ರಿ. ನಾನು ಒಂದ್ ರೊಟ್ಟಿ ಬಡ್ದಿಲ್ರಿ, ಏನು ಮಾಡಿಲ್ರಿ ಸರ್. ನಾ ಬರೇ ಸಾಲಿ ಹೋಗೋದೈತಿ, ಬ್ಯಾಗ್ ತಂದ್ ಇಡೋದೈತಿ, ನಾ ಏನು ಮಾಡಿಲ್ರಿ ಸರ್. ಅಲ್ಲಿ ನಾ ಕಲ್ತಿದ್ದಾರ ಇಲ್ಲೇ ರೀ ಸರ್. ನಮ್ಮ ಅತ್ಯ ನಮ್ಮ ಮಾಮಾರ ಅಂತಲೇ ನಾ ಕಲ್ತಿದ್ರಿ ಸರ್. ಹ್ಞೂ ರೀ ಸರ್. ಈ ಅತ್ತೆ ನೀವು ಆರಾಮಾಗಿ ಏನು ಇಲ್ವಾ ಕಲಿ ಅಂತ ಕಲ್ಸಿದ್ದಾರೆ. ಹ್ಞೂನ್ರಿ ಸರ್. ನಮ್ಮ ಅತ್ತೆ ಅಂತಾರ. ನಮ್ಮ ಅತ್ತೆ ಏನ್ ಮಾಡ್ತಾರ ನೋಡ್ರಿ, ಅದನ್ನ ಆ ತರ ನಾ ಮಾಡ್ತೀನಿ ಸರ್. ಈಗ ನಮ್ಮ ಅತ್ಯಾರ ಕಲ್ಸ್ಯಾರ ಸರ್. ಅವ್ರು ನೋಡೇ ಕಲ್ತೀನಿ ಸರ್. ನಾ ಎಲ್ಲ ಮನೆಯೊಳಗೆ ಅಡಿಗೆ ಇದು ಎಲ್ಲ ಅವ್ರು ನೋಡೇ ಕಲ್ತಿನ್ರಿ ಸರ್. ಓಕೆ. ಈಗ ಒಬ್ಬರೇ ನಿಭಾಯಿಸ್ತೀರಿ? ಮಾಡ್ತೀನಿ ಸರ್. ಒಬ್ಬಕ್ಕೆ ನಾನು ನಿಭಾಯಿಸ್ತೀನಿ. ಊರಿಗೆ ಪರಿಗೆ ಹೋಗೋದು ಬರುತ್ತೆ ಅವ್ರು ಹೋಗ್ತೀರಿ? ಸೂಟಿ ರೀ. ಸೂಟಿ ವರ್ಷಕ್ಕೆ ಹುಡುಗರು ಸೂಟಿ ಇದ್ರೆ ಭಾಳ ಅಂದ್ರೆ ಏನಾರ ಜಾತ್ರೆ ಇದ್ರೆ ರೀ ಆಯ್ತು. ನಿಮ್ಮ ಹೋಟೆಲ್ನಾಗಂತೂ ಪುರ್ಸತ್ತೂ ಇಲ್ಲ. ಒಂದ ವಾರಿ ಸರ್, ಬಾಳ್ ಹೋಗಲ್ರಿ. ಒಂದ ವಾರಿ. ಅದು ಹೋದ್ರಿ ಹೋಲಿಕ 4 ದಿವಸ ಇಲ್ಲೇ ಬಂದಿರ್ತೇನ್ರಿ. ಸೀಸನ್ ಚಲೋ ಆಗಿರ್ತೈತಿ ಸರ್. ಸುಟ್ಟಾಗಿ ಇರುದ್ರಿ ನಮ್ದು ಸೀಸನ್. ನಮ್ದು ಮಾರ್ಕೆಟ್ ಏರಿಯಾ ರೀ. ಹಿಂಗಾಗಿ ರಶ್ ಮದ್ವೆ ಸಂತಿದು ಎಲ್ಲ ಬರ್ತಾವ್ರಿ ಸರ್. ಇಲ್ಲಿ ಪ್ರೋಗ್ರಾಮ್ ಅದಕ್ಕೆ ಹೋಗ್ಬೇಕಂತ ಟೈಮ್ ಸಿಗುತ್ತೆ. ಮದುವೆ ಅದು ಮುಂಜಿ ಅದೇ ಹೋಗ್ಬೇಕಂದ್ರೆ ಹಂಗ ಹೋದ್ರ ತಮ್ಮಾರ್ ಇರ್ತಾರ. ತಮ್ಮಾರ ಒಬ್ರು ಮ್ಯಾನೇಜರ್ ಕಳ್ಸಿರ್ತಾನ್ರಿ. ಇಲ್ಲಿಕ ಅಣ್ಣಾರ ಒಬ್ರು ಮ್ಯಾನೇಜರ್ ಕಳ್ಸ್ತಾರ. ಹಂಗ ಮದ್ವಿ ಮುಂಜಿ ಹೋಗ್ತೀವಿ. ನಾವು ಹೋಗ್ತೀವ್ರಿ ಸರ್. ಸರ್ ಹೆಣ್ಮಕ್ಳು ಹೋಗ್ತೀವ್ರಿ. ಒಂದ್ ದಿವಸ ಮತ್ತೆ ಇವ್ರು ಇರ್ತಾರೆ ಅಂಗಡ್ಯಾಗ, ನಾವು ಹೋಗ್ಬಿಡ್ತೀವ್ರಿ. ಸಿನಿಮಾ ಇಲ್ಲೇ ಟಿವಿಯಾಗಿ ನೋಡ್ತೀವಿ. ಒಮ್ಮೆ ಯಾವಾಗ ನೋಡಿ ಬಂದು ಕಾಣ್ತೈತಿ. ವರ್ಷಕ್ಕೆ ಒಂದ್ಸಲ ಹೋಗಿದ್ವಿ ಅಷ್ಟೇ. ಹ್ಞೂ ಸರ್. ಅದ್ರ ಬಳಕ ಮತ್ತೆ ಎಲ್ಲಿ ಹೋಗಿಲ್ಲ ಸರ್. ಆ ಪಿಕ್ಚರ್ ನೋಡುದಿಲ್ಲ ಆಗ್ತೈತ್ರಿ. ಭಾಳ ಅಂದ್ರ ಸಂಗೊಳ್ಳಿ ರಾಯಣ್ಣ ಬಂದೈತಲ್ಲ, ಸಂಗೊಳ್ಳಿ ರಾಯಣ್ಣ ನೋಡಕ್ ಫ್ಯಾಮಿಲಿ ಒಟ್ಟು ಕೂಡಿ ಹೋಗಿದ್ವಿ ನೋಡ್ರಿ ಅಷ್ಟೇ. ಈ ಟೂರಿಗೆ ಅಟ್ ಹೋಗ್ತೀವ್ರಿ ಸರ್. ಯಾವಾಗ ಎಷ್ಟ್ರಿ ವರ್ಷಕ್ಕೊಮ್ಮೆ? ಅದು ಬೆಂಗಳೂರ ಮೈಸೂರ. ಯಜಮಾನ್ರಿಗೆ ಸುವರ್ಣದಲ್ಲಿ ಸನ್ಮಾನ ಆಯ್ತು. ಅಪ್ಪಾರಿ ಆಯ್ತ್ರಿ ಸರ್. ಏನ್ ಅನಿಸ್ತು? ಭಾಳ ಖುಷಿ ಆಯ್ತು ಸರ್. ಖುಷಿ ಆತ್ರಿ. ಅವ್ರು ಮಾಡಿದ ತಕ್ಕಂಗೆ ಅವ್ರಿಗೆ ಇದು ಆತ್ರಿ. ಮತ್ತು ಅವ್ರು ಹೇಳೋದು ಕೇಳೋದ್ರೆ ಕನ್ನಡ ನೀರು ಬರ್ತಾವ್ರಿ. ಹಿಂದಿನ ಎಲ್ಲ ನೋಡಿದೀವ್ರಿ ನಾವು ಕಣ್ ಮುಂದ್ರಿ. ಸಣ್ಣವ್ರು ಇದ್ದೀವಲ್ರಿ. ಒಂದು ಸಣ್ಣ ಮನ್ಯಾಗ ಇದ್ದೀವ್ರಿ. ನಮ್ಮವ್ವ ಸಾರಿಸ್ತಿದ್ಲು. ಹೊಳಿಗೆ ಹೋಗಿ ಒಗ್ಯಾನ ಹಾಕೊಂಬರ್ಬೇಕ್ರಿ ಮೊದಲು. ಹೊಳಿ ಅಲ್ಲೇ ಕೃಷ್ಣ ನದಿ ಐತ್ರಿ. ಹೊಳಿಗೆ ಹೋಗಿ ಒಗ್ಯಾನ ಹಾಕೊಂಬರ್ದು, ನೀರು ತೋರ್ದು ಹೊಳಿಯಿಂದ ಎಲ್ಲ ಇದು ನೋಡಿವ್ರಿ ಕಣ್ ಮುಂದೆ ರೀ ನಾವು. ಅವಾಗ ನಮ್ಗೆ ಗೊತ್ತಾಕಿದ್ದಿಲ್ಲ. ಈಗ ಅದು ಕಣ್ಣಾಗ ಬಂದಂಗೆ ಆಗಿಬಿಡ್ತೈತ್ರಿ ಅದು. ಆ ಟೈಮ್ನಾಗ ನಮ್ಗೆ ಗೊತ್ತು ಹುಡುಗ ಬುದ್ಧಿ ರೀ.
ಆ ಟೈಮ್ನಾಗ ಏನು ಗೊತ್ತಾಕಿದ್ದಿಲ್ಲ, ಖುಷಿ ಅನ್ನೋದು ಅಟ್ಟ ಇರ್ತೈತ್ರಿ. ಈಗ ಅದ ನಮಗೆ ನಮ್ಮ ಅವ್ವ ಅದು ನಮ್ಮ ಅಪ್ಪ ಮಾಡಿದ್ದು ನೋಡ್ರಿ, ಈಗ ನಮಗೆ ಹಿಂಗೆ ಹೌದಲ್ಲಪ್ಪ, ಈಗಾದ್ರೂ ನನ್ನ ಮಕ್ಳಿಗೆ ಏನು ಗೊತ್ತಾಗಂಗಿಲ್ಲ. ನಾಳೆ ನನ್ನ ವಯಸ್ಸಿಗೆ ಬಂದಾಗ ಅವ್ರಿಗೆ ಗೊತ್ತಾಗೋದು, ಹೌದು ನಮ್ಮ ಅಪ್ಪ ಹಿಂಗೆ ಮಾಡ್ತಿದ್ದಲ್ಲ, ನಾನು ಚಲೋದಕ್ಕೆ ಮಾಡಿದ್ದಲ್ಲ ಅನ್ನೋದು ಬುದ್ಧಿ ಆಗ್ತದೆ. ನೋಡ್ರಿ, ಒಗ್ಗಟ್ಟಿದ್ರೆ ಏನೆಲ್ಲ ಸಾಧಿಸೋದಲ್ಲ. ಮೇನ್ ಒಗ್ಗಟ್ಟು ನೋಡಿ, ಎಲ್ಲರೂ ನೀವು ಒಟ್ಟಿಗೆ ಇರೋದಕ್ಕೆ ನಿಮ್ದು ಇಷ್ಟು ಬ್ರಾಂಚ್ ಆಗಿದೆ, ಇಷ್ಟು ಜನ ಕೆಲಸ ಮಾಡೋರು ಸಿಕ್ಕಿದ್ದಾರೆ, ಇಷ್ಟು ಯಶಸ್ಸು ಸಿಕ್ಕಿದೆ ಅಂತ ಅನ್ಸುತ್ತೆ. ಒಂದು ಫಂಕ್ಷನ್ ಆಗ್ಬೇಕಾದ್ರೆ ಅಷ್ಟ್ರು ಕೂಡ ಹೋಗ್ತೀವ್ರಿ ಸರ್, ಅಷ್ಟ್ರು ಕೂಡ ಬರ್ತೀವಿ. ಒಂದು ದೇವಸ್ಥಾನಕ್ಕಾದ್ರೂ ಅಷ್ಟು ಕೂಡ ಹೋಗ್ತೀವ್ರಿ, ಅಷ್ಟ್ರು ಕೂಡ ಬರ್ತೀವ್ರಿ. ಈಗ ಅಲ್ಲಿ ಫಂಕ್ಷನ್ ಆತಲ್ರಿ ಸರ, ಅಷ್ಟ್ರು ಹೋಗಿದ್ದೀವ್ರಿ ಸರ್. ಹೌದಾ? ಹ್ಞೂ ರೀ. ಈ ಸಾವಳಗಿ ಓಪನಿಂಗ್ ಆತ್ರ ಅಲ್ಲಿ ಅಷ್ಟ್ರು ಹೋಗಿದ್ದೀವ್ರಿ. ಅದು ಚಲೋ ಅದ ರೀ ಸರ್, ಹೋಟೆಲ್ ಚಲೋ ಅದ ರೀ. ನಿಮ್ಮ ಕಥೆನೂ ಚಂದ ಐತಿ. ಎಲ್ಲಾರ ಅಪ್ಪಾರ ಆಶೀರ್ವಾದ ರೀ. ಭಾಳ ಮುತ್ಯಾರು ಹಂಗೆ ಏನಿಲ್ಲ, ಸ್ವಲ್ಪ ಡ್ರಿಂಕ್ ಅದು ಮಾಡಿ ಮುತ್ಯಾರಿ ಎಲ್ಲ ಆಸ್ತಿ ಎಲ್ಲ ಮಾರಿದ. ಅದು ಒಂದು ಅಂಗಡಿಯಿಂದನೇ ಅಪ್ಪಾರ ಇಟ್ಟು ಮುಂದೆ ಬಂದ್ರಿ. ಅದು ದೊಡ್ಡ ಗಲಗಲೆ ದೊಡ್ಡ ಈಗ ಹೋಗಿ ಬಂದ್ರಲ್ಲ ಸರ್, ಅದು ಅದಕ್ಕೆ ಮುಂಚೆನೆ ಒಂದ್ ಸಣ್ಣ ಅಂಗಡಿ ಇಟ್ಟಿದ್ರಿ ಸರ್. ತೋರ್ಸಿರ್ಬೇಕಲ್ರಿ ಸರ್, ತೋರ್ಸಿರ್ಬೇಕ್ರಿ. ಅದ ನಮ್ಮ ಲಕ್ಷ್ಮಿ ರೀ ಸರ್, ಅದ್ರದಿಂದನ ನಮ್ಗೆ ಚಲೋ ಆತ್ರಿ ಸರ್. ಮುಂದ್ ಬರ್ತಾರೆ ಅದ ತೆಗ್ಯಾನ ಇದು ದೊಡ್ಡ ಅಂಗಡಿ ಮಾಡ್ಕೊಂಡ್ರಿ. ನಂದೀಶ್ ರೀ 7ನೇ ಕ್ಲಾಸ್ ಹೋಗ್ತಾನ್ರಿ. ಆಕೆ ಅನ್ನಪೂರ್ಣೇಶ್ವರಿ ನಿಮ್ಗೆ ಗೊತ್ತಾಯ್ತ್ರಿ, ಆಕೆ 5ನೇ ಕ್ಲಾಸ್ ಹೋಗ್ತಾನ್ರಿ. ನಮ್ಮ ಮಗಳ ರೀ, ಒಬ್ಬ ಮಗ ಒಬ್ಬಾಕಿ ಮಗಳ. ಈಗ ನಮ್ಮ ಪಪ್ಪಾರ ಏನು ಹೋಟೆಲ್ ಬಿಸ್ನೆಸ್ ಮಾಡತ್ತಾರಲ್ರಿ, ಅದನ್ನ ಮುಂದೆ ಶಾಂತಿ ಮಾಡ್ಕೊಂಡು ಹೋಗತ್ ನಾ ಹೇಳ್ತೇನೆ ರೀ. ಮುಂದೆ ನಾನು ದೊಡ್ಡ ಆದ್ಮೇಲೆ ನಾನು ಒಂದು ದೊಡ್ಡ ನೌಕರಿ ತೊಗೊಂಡೆ, ಮುಂದೆ ನನ್ನ ಪಾಡಿನ ಹೋಗ್ತೀನಿ. ನಮ್ಮ ಪಪ್ಪಾರ ಏನೈತಲ್ಲ ಕೆಲಸ ಬಿಡಿಸ್ಬೇಕು, ದೊಡ್ಡ ಆದ್ಮೇಲೆ ನಾ ಅವ್ರನ್ನ ಶಾಂತಿ ನಮ್ಮ ಮನ್ಯಾಗ ಇದ್ದ ಆಮೇಲೆ ಅವ್ರ ಮನ್ಯಾಗ ಕೂತ ಊಟ ಮಾಡಿಸಿ ನಾ ಇದನ್ನು ಹೇಳ್ತೇನೆ ರೀ. ಮತ್ತು ಮುಂದೆ ನಂದು ಏನಿರ್ತೈತಿಲ್ಲ ಜಾಬ್ ಮಾಡ್ಕೊಂಡು ಮುಂದೆ ನಾನು ಒಂದು ದೊಡ್ಡ ಮನೆ ಕಟ್ಟಿಸಿ ಅವ್ರ ಮನ್ಯಾಗ ಇಡಿಸಿ ಅದನ್ನು ಹೇಳ್ತೇನೆ ರೀ. ಮತ್ತು ಮುಂದೆ ಏನೈತಲ್ರಿ ಅವ್ರ ಹೋಟೆಲ್ ಬಿಸ್ನೆಸ್ ಬ್ಯಾಡತ್ ನಾ ಹೇಳ್ತೇನೆ ರೀ. ಆಮೇಲೆ ಮುಂದೆ ಅವ್ರ ಮನ್ಯಾಗ ಇಟ್ಟ ನಾವೊಂದು ಗಾಡಿ ತೊಗೊಂಡ ದೊಡ್ಡ ಆದ್ಮೇಲೆ ಇವ್ರು ಒಟ್ಟರು ಮನ್ಯಾಗ ಇಡಿಸಿ ಆಮೇಲೆ ಇವರು ಹೋಟೆಲ ಬ್ಯಾಡತ್ ಹೇಳ್ತೇನೆ ರೀ. ಇದನ್ನ ಹೇಳ್ತೇನೆ ರೀ. ಹೋಟೆಲ್ ಅನ್ನ ಹಾಕಿದ್ದು ಸರ್, ಅವ್ ಈಗನಾದ್ರೂ ರೀ ಮನ್ಯಾಗ ಆದ್ರೂ ಹೊರಗಿನ ಕಸ ಹುಡ್ಕೊಂಡ್ ನೀರ್ ಹೊಡ್ಕೊಂಡ್ರಿ ಸರ್, ಅಂಗಡಿಗೆ ಹೋಗಿ ಪೂಜೆ ಮಾಡಿ ಬರ್ತಾನ್ರಿ ಸರ್. ಸಂಡೆ ಸೂಟಿ ಇತ್ತಾರಂದ್ರಿ ಅಂಗಡಿ ಹೋಗ್ತಾನ್ರಿ, ಪೂಜೆ ಮಾಡ್ಕೋತಾನ್ರಿ. ಮತ್ತೆ ಮನ್ಯಾಗ ಒಟ್ಟ ಇದು ಮಾಡಂಗಿಲ್ಲ ಸರ್. ಒಳ್ಳೆ ನಾ ಕೈ ಕೆಲಸ ಮಾಡ್ಕೋದ್ರಿ, ಮನ್ಯಾಂದೆಲ್ಲ ತ್ರಾಸ ಆಕತ್ತಿಲ್ಲ ಅಂತ ಹೇಳಿಕೆರಿಂದ ಎಲ್ಲಾ ತರ ಈಗ ಹ್ಞೂನ್ರಿ ಸರ್, ಹ್ಞೂನ್ರಿ ಸರ್, ಎಲ್ಲಾ ತರ ರೀ ಸರ್. ಈಗ ಎಲ್ಲಾ ಮಾಡ್ತಾನ್ರಿ ಸರ್, ಅಂಗಡಿ ಒಳಗುನು ಹೋಗ್ತಾನ್ರಿ, ಎಲ್ಲಾ ತರ ಇದು ಮಾಡ್ತಾನ್ರಿ ಸರ್. ಅಲ್ಪ ಮತ್ತೆ ನಿಮ್ ತಾತ ಇವ್ರಿಗೆ ಹೋಟ್ಲ್ ಮಾಡ್ಕೊಟ್ರ, ಈಗ ನೀನ್ ಹೋಟ್ಲ್ ಮುಂದುವರ್ಸಲ್ಲ, ಹೋಟ್ಲ್ ಯಾಕೆ ಬೇಡ ಅಂತೀಯ? ಮುಂದೆ ನಾ ನೌಕರಿ ಬರ್ತಂದ್ರಿ. ನೌಕರಿಗೆ ಹೋಗ್ಬೇಕು ನೀನು ಅಂತ ಆಸೆ ನಿಂಗೆ. ಓಕೆ, ಇವ್ರು ಕಷ್ಟಪಟ್ಟಿದ್ ಸಾಕು, ಅವ್ರನ್ನ ಸುಖವಾಗಿ ನೋಡ್ಕೋಬೇಕು ಅಂತ ನಿಂತು. ಓಕೆ, ನೋಡ್ರಿ ಮನ ಹೆಂಗೆ ಈಗಲೇ ರೆಡಿ ಅದ, ಏನ್ ಚಿಂತೆ ಮಾಡಂಗಿಲ್ಲ ಈಗ. ನಾವ್ ಭಾಳ ಕಾಳಜಿ ಇದಾನ್ರಿ ಸರ್. ಒಟ್ಟ ಏನೋ ತ್ರಾಸ ಬರ್ದ್ರಿ ಎಲ್ಲಾರ್ಗಿ, ಒಟ್ಟ ಭಾಳ ಇದು ಮಾಡ್ತಾನ್ರಿ. ಅವ್ರ ಅಜ್ಜಿ ಅಜ್ಜ ಮ್ಯಾಗ ಭಾಳ ಜೀವ ರೀ ಸರ್. ಒಟ್ಟ ರೀ ಅವ್ರ ಅಜ್ಜಿ ಕೈ ಮಾಡೋದ್ರಿ, ಒಟ್ಟ ನಮ್ ಕೈ ಮಾಡೋದ್ ಮನ್ಯಾಗ್ರಿ. ಮತ್ತ ಸಂಡೇಕೊಮ್ಮೆ ಅಂಗಡಿ ಹೋಗುದ್ರಿ, ಎಲ್ಲ ಮಾಡ್ತೇನ್ರಿ ಸರ್. ಖುಷಿ ಆಯ್ತಪ್ಪ, ಎಲ್ಲಿ ನನ್ನ ದೃಷ್ಟಿನೇ ಬೀಳುತ್ತ. ಇಲ್ರಿ, ಅವ್ನು ಹೇಳೋದ್ ನೋಡಿ ನನಗೂ ಕನ್ನ ನೀರ್ ಬಂದ್ರಿ ಒಂದಿಷ್ಟು. ಅವ್ರಪ್ಪ ಪಪ್ಪಾರ ಕೈ ಹೋಗಿ ಮಾಡ್ತಾನ್ರಿ ಸರ್, ಒಂದಿಟ್ಟು ಹೋಗಿರಿಂದ ಎಲ್ಲ ಹೆಲ್ಪ್ ಮಾಡ್ತಾನ್ರಿ ಸರ್. ಸೂಪರ್, ಥ್ಯಾಂಕ್ಸ್. ಬಹಳ ಖುಷಿ ಆಯ್ತಮ್ಮ, ಬಹಳ ಖುಷಿ ಆಯ್ತು. ಏನ್ ಖುಷಿ ಆಯ್ತು ಅಂದ್ರೆ ಬರೀ ಒಂದು ಉದ್ಯಮದ ಹೋಟೆಲ್ ಕತೆ ಅಲ್ಲ, ಇದು ಕೂಡು ಕುಟುಂಬದ ಕತೆ ಅಲ್ಲ. ಅಂದ್ರೆ ಒಟ್ಟಿಗೆ ಬಾಳಿದ್ರೆ ಏನೆಲ್ಲ ಸಾಧ್ಯತೆ ಇದೆ, ಏನೆಲ್ಲ ಸಕ್ಸಸ್ ಇದೆ. ಕಷ್ಟ ಸುಖ ಬರೋದೇ ಮನುಷ್ಯನ್ಗೆ, ಬಟ್ ನೀವೆಲ್ಲ ನುಂಗ್ಕೊಂಡಿರಿ, ತಡ್ಕೊಂಡಿದಿರಿ. ನೀರ್ ಮೇಲೆ ಅವ್ ಏನ್ ಸರಿ ಮಾತಾಡ್ತಪ್ಪ ಅಂತ ಅವ್ ಹೇಳೋದ್ ನೋಡಿ ನನ್ ಕನ್ನ ನೀರ್ ಬಂದ್ರಿ ಸರ್. ಮಗ ಹೇಳೋದ್ ಕೇಳಿ ಇಲ್ಲಿ ಮಗನ ಆಸೆ ನೋಡ್ರಿ, ಇವೆಲ್ಲ ಕಲಿಕೆ ಮಕ್ಕಳ ಹತ್ರ ನೋಡ್ತಾನ್ರಿ ಸರ್, ಎಲ್ಲಾ ನೋಡ್ತಾನ್ರಿ ಸರ್. ಏನ್ ಹೇಳಂಗಿಲ್ಲ ಮಾಡಂಗಿಲ್ಲ, ಕರೆ ಅವ್ನು ನೋಡೇನ ಹಂಗಿದ್ ನೋಡಿ. ತಾತದ್ ನೋಡವ್ರ, ನೀವು ಅಪ್ಪ ನೋಡ್ರಿ ಸರ್. ಖುಷಿ ಆಯ್ತು ಕಣ, ನಿಜಕ್ಕೂ ಖುಷಿ ಆಯ್ತು. ಈಗಿನ ಮಕ್ಕಳಿಗೆ ಮಾತಾಡ್ತಾ ಇರೋದೇ ಖುಷಿ. ಹ್ಞೂನ್ರಿ ಸರ್, ನನಗಂತೂ ಬಹಳ ಖುಷಿ ಆಯ್ತು. ನಿಮ್ಮ ಆಶೀರ್ವಾದ ಸರ್. ಎಲ್ಲ ನನಗೆ ಮಾವನ ಆಶೀರ್ವಾದ ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ,
ನಾವೆಲ್ಲ ಕಲಿಯೋದು ಹೆಂಗೆ ಮತ್ತೆ ಈಗ ಅವ್ನು ಕಲಿತಾ ಇದ್ದಾನೆ ಕಲಿಯೋದಕ್ಕೆ ಮತ್ತು ಹೇಳೋದಕ್ಕೆ ಇಲ್ಲ ಅಂದ್ರೆ ಎಲ್ಲಿಂದ ತರೋಣ ಈಗ ಅಷ್ಟು ಅನುಭವ ಎಲ್ಲಿಂದ ಆಗತ್ತೆ ನಮ್ಗೆ ಅನುಭವ ಭಾಳ ಈಗ ನೋಡಿ ನನಗೆ ಎಂತ ದೊಡ್ಡ ಶಾಕ್ ಆಗೋಯ್ತು ಅಂದ್ರೆ ಎಂತ ದೊಡ್ಡ ಕಲಿಕೆ ಅಂದ್ರೆ ಸಕ್ರಿ ಕೊಡೋ ಚೀಲದ ರೊಕ್ಕ ತಗೋ ನೀನು ಹೌದು ಅನ್ನೋದೈತಲ್ಲ ಯಾರು ಹೇಳ್ಕೊಡ್ತಾರೆ ಇದನ್ನ ನಮ್ಗೆ ಅಂದ್ರೆ ಹೆಂಗ್ ಲಾಭ ಬರುತ್ತೆ ಇವ್ರಿಗೆ ಯಾರು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ ಇದನ್ನ ಚೀಲದಾಗ ತೆಗಿತಾನವ ಅಂತ ಹೌದು ಬಟ್ ಒಂದು ಹಿಡನ್ ಸೀಕ್ರೆಟ್ ಅಲ್ಲಿ ಇದೆ ಚೀಲದ ರೊಕ್ಕ ಇದೆ ಮಾರೆ ಅದನ್ನ ಯಾರು ಲೆಕ್ಕನೇ ಮಾಡೋದಿಲ್ಲ ಅಂತ ಬಟ್ ಏನಪ್ಪ ಗ್ರೇಟ್ ನೀವು ಅದ್ಭುತ ಬಿಸ್ನೆಸ್ ಈಗ ಏನ್ ಬೇಕಾದ ಕೆಲಸ ಸರ್ ಹಿಂಗ್ ಮಾಡಿದ್ರೆ ಹಿಂಗಾಗ್ತೈತೆ ಅನ್ನೋದು ಹಾ ಗ್ರೇಟ್ ಗ್ರೇಟ್ ಗ್ರೇಟ್